ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಬಯೋ ಬೇಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಪ್ರಸನ್ನಕುಮಾರ್ ಆರ್ ಶಾಸ್ತ್ರಿ ಮಠ್. ನಿಮಗೆಲ್ಲ ತಿಳಿದಿರೋ ಹಾಗೆ ಈಗಾಗಲೇ ಕರ್ನಾಟಕ TET ಎಕ್ಸಾಮ್ಗೋಸ್ಕರ ನಾವೊಂದು ವಿಡಿಯೋ ಸರಣಿಯನ್ನು ಶುರು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ 2 ಇಂಪಾರ್ಟೆಂಟ್ ವಿಡಿಯೋಗಳನ್ನ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ನಮ್ಮ 3ನೇ ಯೂಟ್ಯೂಬ್ ವಿಡಿಯೋ ಆಗಿರುತ್ತೆ. ಮೇನ್ಲಿ ಫಾರ್ ಸೈನ್ಸ್ ಸ್ಟೂಡೆಂಟ್ಸ್, ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಅವರಿಗೆ ಒಂದು ಸಾಕಷ್ಟು ಇನ್ಫಾರ್ಮೇಷನ್ ಆ್ಯಂಡ್ ನೋಟ್ಸನ್ನು ತಲುಪಿಸೋ ಒಂದು ಉದ್ದೇಶ ಈ ವಿಡಿಯೋಗಳದ್ದಾಗಿರುತ್ತೆ. ನಮ್ಮ ಥರ್ಡ್ ಟಾಪಿಕ್ ಇವತ್ತು ಏನಪ್ಪ ಅಂದರೆ ಬಯಾಲಜಿಕಲ್ ಕ್ಲಾಸಿಫಿಕೇಷನ್. ಇದಕ್ಕಿಂತ ಮುಂಚೆ ಸೈಟಾಲಜಿ ಅಥವಾ ಸೆಲ್ ಬಯಾಲಜಿ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದೇ ರೀತಿ ಸೈಕಾಲಜಿಯಲ್ಲಿ ಜೀನ್ ಪಿಯಾಜೆ ಅವರ ಕಾಗ್ನಿಟಿವ್ ಥಿಯರಿ ಅನ್ನೋ ಒಂದು ಥಿಯರಿ ಬಗ್ಗೆ ಕೂಡ ಒಂದು ಚಿಕ್ಕ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾವು ಇನ್ನೊಂದು ಟಾಪಿಕನ್ನು ತೊಗೊಂಡ್ಬಂದಿದ್ದೀವಿ, ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಅಂತ ಹೇಳಿ. ಜಸ್ಟ್ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಅಲ್ಲ, 2-3 ಚಾಪ್ಟರ್ ನಿಮ್ಮ ಸ್ಕೂಲಿಂದ ಹಿಡಿದು 12th ತನಕ ಇರುವಂಥ ಒಂದು ಸೈನ್ಸಲ್ಲಿ ಬೇರೆ ಬೇರೆ ಚಾಪ್ಟರ್ಸ್ಗಳನ್ನು ಮರ್ಜ್ ಮಾಡಿ ಈ ಒಂದು ವಿಡಿಯೋಗಳು ಇರ್ತವೆ. ಆ್ಯಂಡ್ ಒಂದು ಚಿಕ್ಕ ಸಜೆಷನ್ ಏನಪ್ಪ ಅಂತಂದರೆ, ಎಲ್ಲರಿಗೂ ನಿಮಗೆಲ್ಲ ಗೊತ್ತಿರೋ ಹಾಗೆ TET ಎಕ್ಸಾಮ್ 150 ಮಾರ್ಕ್ಸಿಗಿರುತ್ತೆ. 150 ಮಾರ್ಕ್ಸ್. ಅದರಲ್ಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ವಿಲ್ ಬಿ ಆಫ್ 60 ಮಾರ್ಕ್ಸ್. ಸೈನ್ಸ್ ಅಂತ ತೊಗೊಂಡ್ರೆ ಇಲ್ಲಿ ನಮಗೆ ಸೈನ್ಸ್ 3 ರೀತಿ ಡಿವೈಡ್ ಆಗುತ್ತೆ: ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಅಂತ ಹೇಳಿ. ಇನ್ಪುಟ್ ಔಟ್ಪುಟ್ ರೇಷೋ ನೋಡೋದಾದರೆ ಫಿಸಿಕ್ಸಿಂದ ನಮಗೆ ಒಂದು 8 ಕ್ವಶನ್ ಬರ್ಬೋದು, ಕೆಮಿಸ್ಟ್ರಿಯಿಂದ ಒಂದು 8, ಹಾಗೆ ಬಯಾಲಜಿಯಿಂದ ಒಂದು 8. ಸೊ ಟೋಟಲಾಗಿ ನಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಎಲ್ಲ ಕೂಡಿ 25 ಕ್ವಶನ್ಸ್ ವಿಲ್ ಬಿ ಆಫ್ ಸೈನ್ಸ್. ಇನ್ನೊಂದು 5 ಕ್ವಶನ್ಸ್ ಪೆಡಗಾಜಿ ಕ್ವಶನ್ಸ್, ಸಬ್ಜೆಕ್ಟ್ ಪೆಡಗಾಜಿ ಇರುತ್ತೆ. ಹಾಗಾಗಿ ಇನ್ಪುಟ್ ಔಟ್ಪುಟ್ ರೇಷೋ ನೋಡೋದಾದರೆ ಸೈನ್ಸ್ಗೆ ಬಹಳಷ್ಟು ಮಹತ್ವವನ್ನು ಕೊಡೋಕ್ಕೆ ಹೋಗಬೇಡ್ರಿ ಈಗ ಪ್ರೆಸೆಂಟ್ಲಿ. ಇನ್ನೇನು ಕೆಲವೇ ದಿನಗಳು ಇರೋದರಿಂದ ಎಕ್ಸಾಮ್ಗೆ ಮೇನ್ಲಿ ನೀವು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕಪ್ಪ ಅಂದರೆ CDP ಆಗಿರ್ಬೋದು, ಅಥವಾ ಮ್ಯಾಥ್ಸ್ ಆಗಿರ್ಬೋದು, ಅಥವಾ ಇಂಗ್ಲೀಷ್ ಹಾಗೂ ಕನ್ನಡ. ನೋಡಿರಿ, ಎಲ್ಲದಕ್ಕೂ ಸಪ್ರೇಟಾಗಿ 30 ಮಾರ್ಕ್ಸ್ ಇದೆ ಇಲ್ಲಿ. ಇವುಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಿರಿ, ನಿಮಗೆ ಸ್ಕೋರ್ ಕೂಡ ಜಾಸ್ತಿ ಆಗ್ತದೆ. ಆದರೆ ಸೈನ್ಸ್ ಮೇಲೆ ಬಹಳಷ್ಟು ಟೈಮ್ ನೀವು ಸ್ಪೆಂಡ್ ಮಾಡೋದ್ರಿಂದ ನಿಮಗೆ ಔಟ್ಪುಟ್ ರೇಷೋ ಇಲ್ಲ. ನೀವು ಎಷ್ಟೇ ಓದಿದ್ರು ಏನಂತಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ತೆಗೆಯೋದು ಬಹಳ ಕಷ್ಟ ಸೈನ್ಸಲ್ಲಿ. ಹಾಗಾಗಿ ಬೇರೆ ಬೇರೆ ಚಾಪ್ಟರ್ಸ್ಗಳನ್ನ ಮರ್ಜ್ ಮಾಡಿ ನಾನು ವಿಡಿಯೋ ಮಾಡ್ತಿರ್ತೀನಿ, ಇವುಗಳನ್ನ ಓದ್ಕೊಡ್ರಿ, ಅಷ್ಟು ಸಾಕಾಗ್ಬೋದು ಅಂತ ನಾನು ಅನ್ಕೊತೀನಿ. ಕಮಿಂಗ್ ಟು ದ ಟಾಪಿಕ್, ಬಯಾಲಜಿಕಲ್ ಕ್ಲಾಸಿಫಿಕೇಷನ್. ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಯಾವುದ್ರ ಬಗ್ಗೆ ಹೇಳುತ್ತಪ್ಪ? ಸೊ ಟೋಟಲಿ ನೋಡಿರಿ, ನಮ್ಮ ಸುತ್ತಮುತ್ತ ಜಗತ್ತಿನಲ್ಲಿ ಅಥವಾ ಅರ್ಥಲ್ಲಿ 1.7 to 1.8 ಮಿಲಿಯನ್ ಬೇರೆ ಬೇರೆ ಥರದ ಜೀವಿಗಳಿವೆ. 1.7 to 1.8 ಮಿಲಿಯನ್ ಅಂದರೆ 17 to 18 ಲ್ಯಾಕ್ ಬೇರೆ ಬೇರೆ ಥರದ ಜೀವಿಗಳಿವೆ. ಅವುಗಳನ್ನು ನಾವು ಗುರುತಿಡಿದೀವಿ, ಡಿಸ್ಕ್ರೈಬ್ ಮಾಡೀವಿ, ಅವಕ್ಕೊಂದು ಹೆಸರು ಕೂಡ ಕೊಟ್ಟಿದ್ದೀವಿ. ಅವುಗಳನ್ನೆಲ್ಲ ಸ್ಟಡಿ ಮಾಡಲಿಕ್ಕೆ ವಿ ಹ್ಯಾವ್ ಯೂಸ್ಡ್ ಬೇರೆ ಬೇರೆ ಕ್ಲಾಸಿಫಿಕೇಷನ್ಸ್ಗಳನ್ನ ಯೂಸ್ ಮಾಡ್ತೀವಿ. ಅಂದರೆ ವರ್ಗೀಕರಣಗಳನ್ನ ಮಾಡಿ ಅದನ್ನು ಈಸಿಯಾಗಿ ಸ್ಟಡಿ ಮಾಡ್ತಾಯಿದ್ವಿ. ಯಾವ ರೀತಿ ಈಸಿಯಾಗಿ ಸ್ಟಡಿ ಮಾಡ್ತೀವಪ್ಪ? ಮೇಜರ್ಲಿ ನೋಡಿರಿ, ಸೊ ಎಲ್ಲ ಒಂದು ಕಂಪ್ಲೀಟ್ ಜೀವಿಗಳನ್ನ ನಾವು ಏನು ಮಾಡಿದ್ದೀವಿ, ಕಾರ್ಡೇಟ್ಸ್ ಆ್ಯಂಡ್ ನಾನ್ ಕಾರ್ಡೇಟ್ಸ್ ಅನ್ನೋ ಒಂದು 2 ಗುಂಪುಗಳನ್ನ ಮಾಡ್ತೀವಿ ಆ್ಯನಿಮಲ್ಸಲ್ಲಿ. ಕಾರ್ಡೇಟ್ಸ್ ಆ್ಯಂಡ್ ನಾನ್ ಕಾರ್ಡೇಟ್ಸ್ ಇನ್ ಕೇಸ್ ಆಫ್ ಆ್ಯನಿಮಲ್ಸ್. ಇದರ ಬಗ್ಗೆ ಈಸಿಯಾಗಿ ಮಾತಾಡೋಣ ಇನ್ನೊಂದು ಸ್ವಲ್ಪ ಟೈಮಲ್ಲಿ. ಆ್ಯಂಡ್ ಎಲ್ಲ ಜೀವಿಗಳನ್ನ ನಾವು ಟೋಟಲಾಗಿ 5 ಕಿಂಗ್ಡಮ್ಗಳಾಗಿ ವರ್ಗೀಕರಿಸಿದ್ದೀವಿ. ಯಾವುದಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಬೇರೆ ಬೇರೆ ಸೈಂಟಿಸ್ಟ್ಗಳು ಯಾವ್ಯಾವ ರೀತಿ ಕ್ಲಾಸಿಫಿಕೇಷನ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಬಾರಿ ಕ್ವಶನ್ಸ್ ಬಂದಿರುತ್ತೆ. ಅದರ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ನೋಡಿರಿ. ಫಸ್ಟ್ಲಿ, ಎಲ್ಲದಕ್ಕಿಂತ ಮೊದಲು ಅರಿಸ್ಟಾಟಲ್ ಅನ್ನೋ ವ್ಯಕ್ತಿ, ಹೂ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಫಾದರ್ ಆಫ್ ಬಯಾಲಜಿ ಆ್ಯಂಡ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಫಾದರ್ ಆಫ್ ಝುವಾಲಜಿ. ಇವರು ಪ್ಲ್ಯಾಂಟ್ಸ್ ಹಾಗೂ ಆ್ಯನಿಮಲ್ಸ್ಗಳನ್ನ ವರ್ಗೀಕರಣ ಯಾವ ರೀತಿ ಮಾಡಿದರು ಅಂತಂದರೆ, ಆ್ಯನಿಮಲ್ಸ್ಗಳನ್ನ ಮೇಜರ್ಲಿ ಇನೈಮಾ ಹಾಗೂ ಅನೈಮಾ ಅನ್ನೋ 2 ಗುಂಪುಗಳನ್ನ ಮಾಡ್ತಾರೆ. ಆನ್ ದ ಬೇಸಿಸ್ ಆಫ್ ಪ್ರೆಸೆನ್ಸ್ ಆಫ್ RBC ಆರ್ ಅಬ್ಸೆನ್ಸ್ ಆಫ್ RBC. ರೆಡ್ ಬ್ಲಡ್ ಸೆಲ್ಸ್ ಇದ್ದರೆ ಅದನ್ನು ಏನಂತ ಕರೀತಾರೆ? ಇನೈಮಾ ಅಂತ ಕರೀತಾರೆ. ಇಲ್ಲಪ್ಪ, ರೆಡ್ ಬ್ಲಡ್ ಸೆಲ್ಸ್ ಅಥವಾ RBCಗಳು ಇಲ್ಲ ಅಂತಂದರೆ ಅವುಗಳನ್ನು ಇನೈಮಾ ಅನ್ನೋ ಒಂದು ಗುಂಪನ್ನು ಮಾಡ್ತಾರೆ. ಇದು ಆ್ಯನಿಮಲ್ಸ್ಗಳ ಒಂದು ಕ್ಲಾಸಿಫಿಕೇಷನ್. ಆದರೆ ಪ್ಲ್ಯಾಂಟ್ಸ್ಗಳ ಕ್ಲಾಸಿಫಿಕೇಷನ್ನು ಜಸ್ಟ್ ಈಸಿಲಿ ನೋಡೋವಂಥ ನಮಗೆ ಏನು ಮಾರ್ಫಾಲಜಿಕಲ್ ಫೀಚರ್ಸ್ ಕಾಣ್ತವೆ, ಆ ಬೇಸಿಸ್ ಮೇಲೆ ಪ್ಲ್ಯಾಂಟ್ಸ್ಗಳನ್ನ ಟ್ರೀಸ್, ಶ್ರಬ್ಸ್ ಆ್ಯಂಡ್ ಹರ್ಬ್ಸ್ ಅನ್ನೋ ಒಂದು ಗುಂಪುಗಳನ್ನ ಮಾಡ್ತಾರೆ. ಸೆಕೆಂಡ್ ಬರೋದು ನಮಗೆ 2 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಅಂತ ಹೇಳಿ. ಕ್ಯಾರಲಸ್ ಲಿನೀಸ್, ಹೂ ಈಸ್ ಆಲ್ಸೋ ಕಾಲ್ಡ್ ಆಸ್ ಫಾದರ್ ಆಫ್ ಟ್ಯಾಕ್ಸೋನಮಿ. ಇವರು ನಮಗೆ 2 ಕ್ಲಾಸಿಫಿಕೇಷನ್ ಕೊಡ್ತಾರೆ, 2 ಕಿಂಗ್ಡಮ್ ಕ್ಲಾಸಿಫಿಕೇಷನ್. ಒಂದು ಪ್ಲ್ಯಾಂಟೆ ಹಾಗೂ ಇನ್ನೊಂದು ಅನಿಮೇಲಿಯಾ. ಎಲ್ಲ ಪ್ಲ್ಯಾಂಟ್ಸ್ಗಳನ್ನ ಪ್ಲ್ಯಾಂಟೆ, ಎಲ್ಲ ಆ್ಯನಿಮಲ್ಸ್ಗಳನ್ನ ಅನಿಮೇಲಿಯಾ ಅನ್ನೋ ಒಂದು ಗುಂಪಿನಲ್ಲಿ ಅವರು ವರ್ಗೀಕರಣ ಮಾಡ್ತಾರೆ. ದಿಸ್ ಈಸ್ 2 ಕಿಂಗ್ಡಮ್.
ಇದಾದ ನಂತರ ನಮ್ಗೆ ಬರೋದು 3 ಕಿಂಗ್ಡಮ್. ಇದನ್ನು ಕೊಟ್ಟಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಅರ್ನ್ಸ್ಟ್ ಹೆಕ್ಕಲ್ ಅಂತ ಹೇಳಿ. ಅರ್ನ್ಸ್ಟ್ ಹೆಕ್ಕಲ್ ಇನ್ ದ ಇಯರ್ 1866. ಇವರು ಕಿಂಗ್ಡಮ್ ಪ್ಲಾಂಟೇ ಅನಿಮೇಲಿಯಾಗಿ ಇನ್ನೊಂದು ಕಿಂಗ್ಡಮ್ನ ಸೇರಿಸ್ತಾರೆ, ಅದು ಪ್ರೊಟಿಸ್ಟಾ ಅಂತ ಹೇಳಿ, ಪ್ರೊಟಿಸ್ಟಾ. ಆ್ಯಂಡ್ ಇದಾದ ನಂತರ ಬರೋದು 4 ಕಿಂಗ್ಡಮ್. 4 ಕಿಂಗ್ಡಮ್ ಕ್ಲಾಸಿಫಿಕೇಷನಲ್ಲಿ ನಮಗೆ ಇನ್ನೊಂದು ಕಿಂಗ್ಡಮ್ ಆ್ಯಡ್ ಆಗುತ್ತೆ. ಅದು ಯಾವುದಪ್ಪ ಅಂದರೆ ಮೊನೆರಾ ಅಂಥೇಳಿ. ಮೊನೆರಾ ನಥಿಂಗ್ ಬಟ್ ಬ್ಯಾಕ್ಟೀರಿಯಾಸ್. ಇದನ್ನು ಕೊಡುವಂಥ ವ್ಯಕ್ತಿ ಯಾರಪ್ಪ ಅಂದರೆ ಕೋಪ್ಲ್ಯಾಂಡ್ ಅಂತ ಹೇಳಿ. ಸೊ ನಮಗೆ 2 ಕಿಂಗ್ಡಮ್ ಆಯಿತು, 3 ಕಿಂಗ್ಡಮ್ ಆಯಿತು, 4 ಕಿಂಗ್ಡಮ್ ಆಯಿತು. ಇವೆಲ್ಲ ಕ್ಲಾಸಿಫಿಕೇಷನ್ಗಿಂತ ಹೆಚ್ಚಾಗಿ ನಾವು ಅಕ್ಸೆಪ್ಟ್ ಮಾಡ್ಕೊಂಡಂಥ ಒಂದು ಕ್ಲಾಸಿಫಿಕೇಷನ್ ಯಾವುದಂತಂದರೆ 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್. 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಇದನ್ನು ಕೊಟ್ಟಂಥ ವ್ಯಕ್ತಿ ಯಾರಪ್ಪ ಅಂತಂದರೆ RH ವಿಟೇಕರ್. 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಬೈ ರಾಬರ್ಟ್ ವಿಟೇಕರ್ ಅಥವಾ RH ವಿಟೇಕರ್ ಇನ್ ದ ಇಯರ್ 1969. ಇವರ ಪ್ರಕಾರ ನೋಡ್ರಿ 5 ಕಿಂಗ್ಡಮ್ ಯಾವುದಪ್ಪ ಅಂತಂದರೆ ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೇ ಹಾಗೂ ಅನಿಮೇಲಿಯಾ. ಈ 5 ಕಿಂಗ್ಡಮ್ಗಳು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಯಾರು, RH ವಿಟೇಕರ್. ಇದರಲ್ಲಿ ನಾವು ಏನೇನು ನೆನ್ಪಿಟ್ಕೋಬೇಕಪ್ಪ ಅಂದ್ರೆ ನೋಡ್ರಿ, ಮೊನೆರಾ ಅನ್ನೋದು ದೀಸ್ ಆರ್ ಪ್ರೊಕ್ಯಾರಿಯೋಟ್ಸ್. ಆಲ್ರೆಡಿ ನಮ್ಗೆ ಗೊತ್ತಿದೆ ಪ್ರೊಕ್ಯಾರಿಯೋಟ್ಸ್ ಅಂದರೆ ಏನಂತ ಹೇಳಿ. ಪ್ರೊಕ್ಯಾರಿಯೋಟ್ಸ್ ಆರ್ ದೋಸ್ ಅನಿಮಲ್ಸ್ ವೇರ್ ದ ನ್ಯೂಕ್ಲಿಯಸ್ ಡಸಂಟ್ ಹ್ಯಾವ್ ದ ನ್ಯೂಕ್ಲಿಯರ್ ಎನ್ವೆಲೋಪ್. ನ್ಯೂಕ್ಲಿಯರ್ ಮೆಂಬ್ರೇನ್ ಅನ್ನೋದು ಆ ಪ್ರಾಣಿಗಳಲ್ಲಿ, ಆ ಜೀವಿಗಳಲ್ಲಿ ಇರುವುದಿಲ್ಲ. ಅದೇ ರೀತಿ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ ಲೈಕ್ ಮೈಟೋಕಾಂಡ್ರಿಯಾ ಆಗಿರ್ಬೋದು, ಕ್ಲೋರೋಪ್ಲಾಸ್ಟ್ ಆಗಿರ್ಬೋದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಿರ್ಬೋದು, ಇವೆಲ್ಲ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ ಪ್ರೊಕ್ಯಾರಿಯೋಟ್ಸಲ್ಲಿ ಇರುವುದಿಲ್ಲ. ಸೊ ದೀಸ್ ಆರ್ ಯುನಿಸೆಲ್ಯುಲರ್. ಒಂದೇ ಒಂದು ಜೀವಕೋಶ ಇರುತ್ತೆ, ಅದೇ ಏನಪ್ಪ ಅಂದರೆ ಒಂದು ಜೀವಿಯಾಗಿ ಆ್ಯಕ್ಟ್ ಮಾಡುತ್ತಿರ್ತಾರೆ. ಹಾಗಾಗಿ ಮೊನೆರಾ ಅನ್ನೋದನ್ನು ನಾವು ಏನಂತ ಕರಿಬೋದು, ಯುನಿಸೆಲ್ಯುಲಾರ್ ಪ್ರೊಕ್ಯಾರಿಯೋಟ್ಸ್. ನೆಕ್ಸ್ಟ್ ಯಾವುದಪ್ಪ, ಈ ಎಲ್ಲ ಉಳಿದಿದ್ದೇನಿದೆಯಲ್ಲ, ಸೊ ಇವಕ್ಕೆ ಏನಂತ ಕರಿತೀವಿ ನೋಡ್ರಿ, ಪ್ರೊಟಿಸ್ಟಾನ ನಾವು ಏನಂತ ಕರಿತೀವಿ ಅಂದರೆ ಯುನಿಸೆಲ್ಯುಲಾರ್ ಯೂಕ್ಯಾರಿಯೋಟ್. ಈ ಉಳಿದಿದ್ದು 4 ಏನದವಲ್ಲ ಇವು ಯೂಕ್ಯಾರಿಯೋಟ್ಸ್. ಅದರಲ್ಲಿ ಪ್ರೊಟಿಸ್ಟಾ ಈಸ್ ಯುನಿಸೆಲ್ಯುಲಾರ್ ಯೂಕ್ಯಾರಿಯೋಟ್. ಉಳಿದಿದ್ದು 3 ಏನದಲ್ಲ, ಈ 3ಗಳು ಏನಪ್ಪ ಅಂತಂದರೆ ಮಲ್ಟಿಸೆಲ್ಯುಲಾರ್ ಯೂಕ್ಯಾರಿಯೋಟ್ಸ್. ಮೊನೆರಾ ಅಲ್ಲಿ ನಮಗೆ ಬ್ಯಾಕ್ಟೀರಿಯಾಗಳು ಬರ್ತವೆ, ಪ್ರೊಟಿಸ್ಟಾ ಅಲ್ಲಿ ಬೇರೆ ಬೇರೆ ಥರದ ಪ್ರಾಣಿಗಳು ಬರ್ತವೆ, ಫಂಗಸ್ಸಲ್ಲಿ ನಮಗೆ ಬೇರೆ ಥರ ಪ್ರಾಣಿ ಬರ್ತವೆ. ಇವೆಲ್ಲದರ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಏನಂತ ನೋಡ್ತಾ ಹೋಗೋಣ ನೆಕ್ಸ್ಟ್ ಸ್ಲೈಡ್ಸಲ್ಲಿ. ನೋಡಿರಿ, ಅನಿಮಲ್ಸ್ಗಳ ಕ್ಲಾಸಿಫಿಕೇಷನ್ ಯಾವ ರೀತಿ ಇದೆ ನಮಗೆ ಅಂತ ನೋಡಿದಾಗ 2 ರೀತಿ ಕ್ಲಾಸಿಫಿಕೇಷನ್ ಇದೆ, ವರ್ಟಿಬ್ರೇಟ್ಸ್ ಹಾಗೂ ಇನ್ವರ್ಟಿಬ್ರೇಟ್ಸ್ ಅಂತ ಹೇಳಿ. ವರ್ಟಿಬ್ರೇಟ್ಸ್ ಅಂತಂದರೆ ಯಾವ ಪ್ರಾಣಿಗಳಲ್ಲಿ ಬೆನ್ನು ಮೂಳೆ ಇರುತ್ತೆ ಅವುಗಳಿಗೆ ನಾವು ಏನಂತ ಕರಿತೀವಿ, ವರ್ಟಿಬ್ರೇಟ್ಸ್ ಅಂತ ಕರಿತೀವಿ. ಯಾವ ಪ್ರಾಣಿಗಳಲ್ಲಿ ಬೆನ್ನು ಮೂಳೆ ಇಲ್ಲ ಆ ಥರ ಪ್ರಾಣಿಗಳನ್ನ ನಾವು ಏನಂತ ಕರಿತೀವಿ, ಇನ್ವರ್ಟಿಬ್ರೇಟ್ಸ್ ಅಂತ ಕರಿತೀವಿ. ಇದರ ಪರ್ಯಾಯ ಶಬ್ದ ಏನಪ್ಪ ಅಂದರೆ ಇದಕ್ಕೆ ಕಾರ್ಡೇಟ್ಸ್ ಆ್ಯಂಡ್ ನಾನ್ ಕಾರ್ಡೇಟ್ಸ್ ಅಂತ ಕೂಡ ಕರಿಬೋದು. ನಾನ್ ಕಾರ್ಡೇಟ್ಸ್. ಟೋಟಲ್ ಆಗಿ ನಮಗೆ PUCಯಲ್ಲಿ ಟೋಟಲ್ 11 ಫೈಲಮ್ಗಳ ಬಗ್ಗೆ ನಮಗೆ ಒಂದು ಸಂಕ್ಷಿಪ್ತವಾಗಿ ಏನಂತಂದರೆ ಒಂದು ಚಾಪ್ಟರ್ ಇದೆ, ಆ್ಯನಿಮಲ್ ಕಿಂಗ್ಡಮ್ ಅಂತೇಳಿ. ಇನ್ವರ್ಟಿಬ್ರೇಟ್ಸಲ್ಲಿ ನಮಗೆ ಪೊರಿಫೆರಾ ಬರುತ್ತೆ, ಸಿಲೆಂಟ್ರೇಟಾ ಬರುತ್ತೆ, ನೆಕ್ಸ್ಟ್ ಟಿನೋಫೋರಾ ಬರುತ್ತೆ, ಅದಾದ ನಂತರ ಪ್ಲಾಟಿಹೆಲ್ಮಿಂಥಸ್, ಅದಾದ ನಂತರ ಆಸ್ಕಿಹೆಲ್ಮಿಂಥಸ್, ಅದಾದ ನಂತರ ಅನೆಲಿಡಾ, ಆರ್ಥ್ರೋಪೋಡಾ, ಮೊಲುಸ್ಕಾ, ಎಕಿನೋಡರ್ಮಟ. ಟೋಟಲ್ ಆಗಿ 9 ಫೈಲಮ್ಗಳು ಇನ್ವರ್ಟಿಬ್ರೇಟ್ಸ್ ಇದ್ದಾವೆ. ಇದರಲ್ಲಿ ನೀವೇನು ನೆನ್ಪಿಡ್ಬೇಕಂತಂದರೆ ಅತಿ ದೊಡ್ಡ ಫೈಲಮ್ ಯಾವುದಪ್ಪ ಈ ಎಲ್ಲದರಲ್ಲೂ ಅಂತಂದರೆ ಆರ್ಥ್ರೋಪೋಡ್ಸ್. ಸೊ ಅದು ಲಾರ್ಜೆಸ್ಟ್ ಫೈಲಮ್ ಇನ್ ದ ಹೋಲ್ ಆಫ್ ಆ್ಯನಿಮಲ್ ಕಿಂಗ್ಡಮ್. ಆ್ಯಂಡ್ ವರ್ಟಿಬ್ರೇಟ್ಸಲ್ಲಿ ನಮಗೆ 2 ಫೈಲಮ್ಸ್ ಬರ್ತವೆ, ಹೆಮಿಕಾರ್ಡೇಟಾ ಆ್ಯಂಡ್ ಕಾರ್ಡೇಟಾ. ಎಸ್, ಸೊ ಇದು ಆ್ಯನಿಮಲ್ಸ್ಗಳ ಒಂದು ಕ್ಲಾಸಿಫಿಕೇಷನ್ ಆಗಿದೆ. ಇದೇ ಒಂದು ವಿಡಿಯೋಯಲ್ಲಿ ನಾವು ಇನ್ನೂ ಒಂದು ಟಾಪಿಕನ್ನು ಕಲಿಬೇಕು, ಯಾವುದಪ್ಪ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್. ಯಾವ ಒಂದು ಪ್ರಾಣಿಗಳು, ಜೀವಿಗಳು ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಬಹಳ ಸೂಕ್ಷ್ಮ ಜೀವಿಗಳಿದ್ದಾವೆ, ಅವುಗಳು ನಾವೇನಂತ ಕರಿತೀವಿ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಈ ಚಾಪ್ಟರ್ ಮೇಲೆ ನಿಮಗೆ ಸ್ಕೂಲ್ ಲೆವೆಲಲ್ಲಿ ಒಂದು ಸಪ್ರೇಟಾಗಿ ಒಂದು ಚಾಪ್ಟರ್ ಇದೆ. ಸೊ ಹಾಗಾಗಿ ಇದನ್ನು ಕೂಡ ನಾನು ಇನ್ಕ್ಲೂಡ್ ಮಾಡಿರ್ತೇನೆ. ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಸೀನ್ ಆನ್ ದ ಅರ್ತ್ ಇನ್ಕ್ಲೂಡಿಂಗ್ ಸಾಯಿಲ್, ವಾಟರ್, ಏರ್ ಆ್ಯಂಡ್ ಇವನ್ ಇನ್ಸೈಡ್ ದ ಹ್ಯೂಮನ್ ಬಾಡಿ ಅಂತ ಹೇಳ್ತಾರೆ. ಎಲ್ಲ ಕಡೆಯೂ ಕಂಡುಬರುವಂಥ ಒಂದು ಪ್ರಾಣಿಗಳು. ಮೈಕ್ರೋ ಆರ್ಗ್ಯಾನಿಸಮ್ಸಲ್ಲಿ ಮೇನ್ಲಿ ಯಾವ ಬರ್ತಾವೆ, ಯಾವ ಕಿಂಗ್ಡಮಲ್ಲಿ ನಮಗೆ ಚಿಕ್ಕ ಸೂಕ್ಷ್ಮ ಜೀವಿಗಳಿದಾವೆ ಅಂತಂದರೆ ಬ್ಯಾಕ್ಟೀರಿಯಾ, ನಥಿಂಗ್ ಬಟ್ ಕಿಂಗ್ಡಮ್ ಮೊನೆರಾಲ್ಲಿ ನಮಗೆ ಬ್ಯಾಕ್ಟೀರಿಯಾ ಕಂಡುಬರುತ್ತೆ, ವಿಚ್ ಆರ್ ಆಲ್ಸೋ ಮೈಕ್ರೋ ಆರ್ಗ್ಯಾನಿಸಮ್ಸ್. ಆಲ್ಗೆಯಲ್ಲಿ ನಮ್ಮ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಂಡುಬರ್ತವೆ. ಪ್ರೊಟಿಸ್ಟಾ, ಕಿಂಗ್ಡಮ್ ಪ್ರೊಟಿಸ್ಟಾ ಅಲ್ಲಿ ಬರುತ್ತೆ, ಫಂಗಸ್ಸಲ್ಲಿ ಬರುತ್ತೆ,
ಪ್ರೊಟೋಜೋವನ್ಸ್ ಅಂತ ಬರುತ್ತೆ, ನಥಿಂಗ್ ಬಟ್ ಪ್ರೊಟಿಸ್ಟಾ ಆ್ಯಂಡ್ ವೈರಸಸ್. ಇವೆಲ್ಲವೂ ಏನಂತ ಕರಿತೀವಿ ನಾವು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಒಂದೊಂದಾಗಿ ನೋಡೋದಾದ ನೋಡಿರಿ, ಬ್ಯಾಕ್ಟೀರಿಯಾ ಅನ್ನೋದನ್ನು ಫಸ್ಟ್ ಕಲಿಯೋಣ. ಮೊನೇರಾ ಅನ್ನೋ ಕಿಂಗ್ಡಮಲ್ಲಿ ನಮ್ಮ ಮೇಜರ್ಲಿ ಬರೋದು ಯಾವುದು, ಬ್ಯಾಕ್ಟೀರಿಯಾಗಳು. ಸೊ ನಾನು ಮೊದಲೇ ಹೇಳಿದಾಗೆ ದೀಸ್ ಆರ್ ಯೂನಿಸೆಲ್ಯುಲಾರ್ ಪ್ರೊಕ್ಯಾರಿಯೋಟ್ಸ್. ಯೂನಿಸೆಲ್ಯುಲಾರ್ ಪ್ರೊಕ್ಯಾರಿಯೋಟ್ಸ್. ಆ್ಯಂಡ್ ದೇ ಅಕರ್ ಇನ್ ಆಲ್ಮೋಸ್ಟ್ ಆಲ್ ಎನ್ವಿರಾನ್ಮೆಂಟ್ಸ್. ಏರ್, ವಾಟರ್, ಸಾಯಿಲ್, ಡೀಪ್ ಓಷನ್ಸ್, ಹಾಟ್ ಸ್ಪ್ರಿಂಗ್ಸಲ್ಲಿ ಸಿಗ್ತವೆ, ಸ್ನೋ ಅಲ್ಲಿ ಸಿಗ್ತವೆ, ಡೆಸರ್ಟಲ್ಲಿ ಸಿಗ್ತವೆ, ಈವನ್ ಇನ್ ಕೇಸ್ ಆಫ್ ಹ್ಯೂಮನ್ ಬಾಡಿಯಲ್ಲೂ ಕೂಡ ಸಿಗ್ತವೆ. ಸಿಂಗಲ್ ಸೆಲ್ಡ್ ಪ್ರೊಕ್ಯಾರಿಯೋಟ್ಸ್ ಇರ್ತವೆ. ಇದರಲ್ಲಿ ಎರಡು ರೀತಿ ಬ್ಯಾಕ್ಟೀರಿಯಾಗಳು ಬರ್ತವೆ, ಆರ್ಕಿ ಬ್ಯಾಕ್ಟೀರಿಯಾ ಹಾಗೂ ಯು ಬ್ಯಾಕ್ಟೀರಿಯಾ ಅಂತೇಳಿ. ಆರ್ಕಿ ಬ್ಯಾಕ್ಟೀರಿಯಾ ರೇ ಸ್ಪೆಷಲ್ ಟೈಪ್ ಆಫ್ ಬ್ಯಾಕ್ಟೀರಿಯಾ. ಯು ಬ್ಯಾಕ್ಟೀರಿಯಾಗಳನ್ನ ನಾವು ಏನಂತಂದರೆ ಟ್ರೂ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಟ್ರೂ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾಗಳು ಸಾಕಷ್ಟು ಬೇರೆ ಬೇರೆ ಡಿಫ್ರೆಂಟ್ ಶೇಪ್ಸಲ್ಲಿ ಬರ್ತವೆ. ಆ ಶೇಪ್ಸನ್ನು ಕೂಡ ಒಂದ್ಸಲ ನೆನ್ಪಿಟ್ಕೋಬೇಕಾಗುತ್ತೆ. ಫಸ್ಟ್ಲಿ ನೋಡಿರಿ, ಕೋಕೈ ಅಥವಾ ಕೋಕಸ್ ಅನ್ನೋ ಒಂದು ಶೇಪ್ ಇದೆ, ನಥಿಂಗ್ ಬಟ್ ಸ್ಪೆರಿಕಲ್ ಶೇಪ್ಡ್. ನೆಕ್ಸ್ಟ್ ನಮಗೆ ಬೇಸಿಲ್ಲಸ್ ಅನ್ನೋ ಒಂದು ಶೇಪ್ ಇದೆ, ವಿಚ್ ಈಸ್ ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ. ನೆಕ್ಸ್ಟ್ ನಮಗೆ ಸ್ಪಿರುಲಮ್ ಅನ್ನೋ ಒಂದು ಶೇಪ್ ಇದೆ, ಸ್ಪೈರಲ್ ಶೇಪ್ಡ್ ಇರುತ್ತೆ. ಲಾಸ್ಟ್ಲಿ ವಿ ಹ್ಯಾವ್ ವಿಬ್ರಿಯೋ, ವಿಚ್ ಈಸ್ ಕಾಮಾ ಶೇಪ್ಡ್. ಇವುಗಳನ್ನ ಹೆಂಗೆ ನೆನ್ಪಿಡ್ಬೇಕಪ್ಪ? ಸೊ ನೋಡಿರಿ, ಹೆಸರಲ್ಲೇ ಸ್ಪೈರುಲಮ್ಮಲ್ಲಿ ನಮ್ಗೆ ಗೊತ್ತಿದೆ ಸ್ಪೈರಲ್ ಆಗಿರುತ್ತೆ ಅಂಥೇಳಿ. ಕಾಕೈ ನೋಡಿರಿ, ಕಾಕೈ ಅಂತ ಬಂದಾಗ ಇಲ್ಲಿ ಓ ಅಂತ ಒಂದು ಶಬ್ದ ಇದೆ ನಮಗೆ. ಇದನ್ನೇ ನಾವು ಸಾಕಷ್ಟು ಬಾರಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ತೆಗೆದ್ರೆ ಏನಾಗುತ್ತೆ, ಸ್ಪೆರಿಕಲ್ ಇದೆಯೋ ಇವೆಲ್ಲ. ಸೊ ಹಾಗಾಗಿ ಕಾಕೈ ಅನ್ನೋದು ಸ್ಪೆರಿಕಲ್ ಶೇಪ್ಡ್. ಬೇಸಿಲಸ್ಸಲ್ಲಿ ನಮಗೆ ಎರಡು ಎಲ್ಗಳಿವೆ, ಅವುಗಳನ್ನ ದೊಡ್ಡದಾಗಿ ಈ ರೀತಿ ತೆಗೆದ್ರೆ ರಾಡ್ ಶೇಪ್ಡ್ ಬರುತ್ತೆ. ಸೊ ಹಾಗಾಗಿ ಬೇಸಿಲಸ್ ಅನ್ನೋದು ರಾಡ್ ಶೇಪ್ಡ್ ಆ್ಯಂಡ್ ವಿಬ್ರಿಯೋ ಅನ್ನೋದು ಕಾಮಾ ಶೇಪ್ಡ್ ಅಥವಾ 9 ಶೇಪ್ಡ್ ಅಂತ ಹೇಳ್ತೀವಿ. ಸೊ ಈ ರೀತಿ ಬೇರೆ ಬೇರೆ ಶೇಪ್ಸ್ ಮೇಲೆ ಬೇರೆ ಬೇರೆ ಥರ ಬ್ಯಾಕ್ಟೀರಿಯಾಗಳಿದ್ದಾವೆ, ಅವುಗಳನ್ನು ಕೂಡ ನೆನ್ಪಿಟ್ಕೋಬೇಕಾಗುತ್ತೆ. ಕಮಿಂಗ್ ಟು ದ ಆರ್ಕಿ ಬ್ಯಾಕ್ಟೀರಿಯಾ, ಆ್ಯಸ್ ಐ ಸೆಡ್ ದೀಸ್ ಆರ್ ಸ್ಪೆಷಲ್ ಕೈಂಡ್ ಆಫ್ ಬ್ಯಾಕ್ಟೀರಿಯಾ. ಇವುಗಳಲ್ಲಿ ಮೇಜರ್ಲಿ ನೀವು 3 ಥರದ ಬ್ಯಾಕ್ಟೀರಿಯಾಗಳನ್ನ ನೆನ್ಪಿಟ್ಕೊಳ್ರಿ. ಅವು ಯಾವುದಪ್ಪ ಅಂತಂದರೆ, ಫಸ್ಟ್ ಒನ್ ಹ್ಯಾಲೋಫೈಲ್ಸ್. ಹ್ಯಾಲೋಫೈಲ್ಸ್ ಆರ್ ದೋಸ್ ಬ್ಯಾಕ್ಟೀರಿಯಾ ವಿಚ್ ಲಿವ್ ಇನ್ ಎಕ್ಸ್ಟ್ರೀಮ್ ಸಾಲ್ಟ್ ಏರಿಯಾ. ಸೊ ಈ ಬ್ಯಾಕ್ಟೀರಿಯಾಗಳು ಯಾವಾಗಲೂ ಹಾರ್ಶ್ ಕಂಡೀಷನ್ಸ್ ಬದುಕುವಂಥ ಒಂದು ಬ್ಯಾಕ್ಟೀರಿಯಾಗಳಿವೆ. ಎಕ್ಸ್ಟ್ರೀಮ್ಲಿ ಸಾಲ್ಟ್ ಎಲ್ಲಿರುತ್ತೆ ಅಲ್ಲಿ ಬೆಳೆಯುವಂಥ ಒಂದು ಬ್ಯಾಕ್ಟೀರಿಯಾಗಳನ್ನ ನಾವು ಏನಂತ ಕರಿತೀವಿ, ಹ್ಯಾಲೋಫೈಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಥರ್ಮೋ ಅಸಿಡೋಫೈಲ್ಸ್. ಥರ್ಮೋ ಅಸಿಡೋಫೈಲ್ಸ್ ಅಂದರೆ ಹೈ ಟೆಂಪ್ರೇಚರ್ ಇರುವಂಥ ಒಂದು ಏರಿಯಾಗಳಲ್ಲಿ ಬೆಳೆಯುತ್ತೆ, ಮೋರ್ ದ್ಯಾನ್ 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಈ ಬ್ಯಾಕ್ಟೀರಿಯಾಗಳು ಬೆಳೀತವೆ. ಅವುಗಳನ್ನ ನಾವು ಏನಂತ ಕರಿತೀವಿ, ಥರ್ಮೋ ಅಸಿಡೋಫೈಲ್ಸ್. ಆ್ಯಂಡ್ ಲಾಸ್ಟ್ಲಿ ಮಿಥನೋಜನ್ಸ್. ಮಿಥನೋಜನ್ಸ್ ಅನ್ನೋದು ದೀಸ್ ಆರ್ ದ ಬ್ಯಾಕ್ಟೀರಿಯಾ ವಿಚ್ ಆರ್ ಪ್ರೆಸೆಂಟ್ ಇನ್ ವೆಟ್ಲ್ಯಾಂಡ್ಸ್, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್, ಪ್ಯಾಡಿ ಫೀಲ್ಡ್ಸ್, ಲ್ಯಾಂಡ್ ಫಿಲ್ಸ್ ಆ್ಯಂಡ್ ಮೇಜರ್ಲಿ ಗಟ್ ಆಫ್ ದ ರುಮಿನೆಂಟ್ಸ್ ಲೈಕ್ ಕೌಸ್ ಆ್ಯಂಡ್ ಬಫೆಲೋ. ಅಂದರೆ ಈ ಕೌ ಹಾಗೂ ಬಫೆಲೋ ಹೊಟ್ಟೆಯಲ್ಲಿ ಕೂಡ ನಮಗೆ ಈ ಒಂದು ಬ್ಯಾಕ್ಟೀರಿಯಾ ಕಂಡು ಬರುತ್ತೆ. ಮಿಥನೋಜನ್ ಅಂತ ಯಾಕೆ ಹೆಸರು ಇಟ್ಟಿದ್ದಾರಪ್ಪ ಅಂದರೆ, ಇದು ಮೀಥೇನ್ ಗ್ಯಾಸನ್ನು ರಿಲೀಸ್ ಮಾಡುತ್ತೆ. ಹಾಗಾಗಿ ಈ ಒಂದು ಗ್ಯಾಸನ್ನು ಬಯೋಗ್ಯಾಸಲ್ಲಿ ನಾವು ಕೂಡ ಬಳಸ್ತೀವಿ, ನೆನಪಿರಲಿ, ಬಯೋಗ್ಯಾಸ್. ಸೊ ಅದನ್ನು ಮಿಥನೋಜನ್ ಅಂತ ಕರೆದಿದ್ದಾರೆ. CH4 ಇಸ್ ನಥಿಂಗ್ ಬಟ್ ಮೀಥೇನ್ ಗ್ಯಾಸ್. ಕಮಿಂಗ್ ಟು ದ ಯು ಬ್ಯಾಕ್ಟೀರಿಯಾ. ಯು ಬ್ಯಾಕ್ಟೀರಿಯಾಗಳನ್ನ ನಾವು ಏನಂತ ಕರಿತೀವಿ, ಟ್ರೂ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಇದರಲ್ಲಿ ಮೇಜರಾಗಿ ನಮಗೆ ಸೈನೋ ಬ್ಯಾಕ್ಟೀರಿಯಾಗಳು ಬರ್ತವೆ, ವಿಚ್ ಆರ್ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ. ತಮಗೆ ತಮ್ಮ ಆಹಾರವನ್ನು ಸೃಷ್ಟಿ ಮಾಡ್ಕೊಳ್ಳೋಂಥ ಒಂದು ಶಕ್ತಿ ಸೈನೋ ಬ್ಯಾಕ್ಟೀರಿಯಾಗಳಿಗಿರುತ್ತೆ. ಹಾಗಾಗಿ ಇವನ್ನ ನಾವು ಆಟೋಟ್ರೋಫ್ಸ್ ಅಂತ ಹೇಳ್ಬೋದು, ಆಟೋಟ್ರೋಫ್ಸ್. ಸೈನೋಬ್ಯಾಕ್ಟೀರಿಯಾ ಆರ್ ಆಲ್ಸೋ ಕಾಲ್ಡ್ ಆ್ಯಸ್ ಬ್ಲೂ ಗ್ರೀನ್ ಆಲ್ಗೆ. ನೋಡಿರಿ, ಬ್ಲೂ ಗ್ರೀನ್ ಆಲ್ಗೆ ಅನ್ನೋದರಲ್ಲಿ ಆಲ್ಗೆ ಅನ್ನೋ ಶಬ್ದ ಇದೆ, ಕನ್ಫ್ಯೂಸ್ ಆಗೋ ಹಾಗಿಲ್ಲ. ಸಾಕಷ್ಟು ಬಾರಿ ಇದೇ ಕ್ವಶನ್ಸ್ ಬಂದಿದೆ. ಬ್ಲೂ ಗ್ರೀನ್ ಆಲ್ಗೆ ಈಸ್ ಎ ಆಲ್ಗೆ ಆರ್ ಈಸ್ ಇಟ್ ಎ ಬ್ಯಾಕ್ಟೀರಿಯಾ, ಈಸ್ ಇಟ್ ಎ ಫಂಗೈ, ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಬ್ಲೂ ಗ್ರೀನ್ ಆಲ್ಗೆ ಈಸ್ ನಾಟ್ ಎ ಆಲ್ಗೆ, ಇಟ್ ಈಸ್ ಎ ಬ್ಯಾಕ್ಟೀರಿಯಾ. ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಹ್ಯಾಸ್ ಗಾಟ್ ಎ ಕ್ಲೋರೋಫಿಲ್ ಎ ವಿಚ್ ಈಸ್ ಸೇಮ್ ಪ್ರೆಸೆಂಟ್ಲಿ ಇನ್ ಪ್ಲಾಂಟ್ಸಲ್ಲಿ ಸಿಗುವಂಥ ಕ್ಲೋರೋಫಿಲ್ ಎ ನಮಗೆ ಇಲ್ಲೂ ಕೂಡ ಕಂಡುಬರುತ್ತೆ. ದೀಸ್ ಆರ್ ಯೂನಿಸೆಲ್ಲರ್. ದೇ ಕ್ಯಾನ್ ಸ್ಟೇ ಇನ್ ಸಿಂಗಲ್ ಆರ್ ಇನ್ ಕಾಲನಿ. ಒಂದೇ ಇರ್ಬೋದು ಅಥವಾ ಸಾಕಷ್ಟು ಕಾಲನಿಯಲ್ಲಿ ಕೂಡ ಇರ್ಬೋದು ಈ ರೀತಿ. ಆ್ಯಂಡ್ ದೇ ಕ್ಯಾನ್ ಫಿಕ್ಸ್ ನೈಟ್ರೋಜನ್. ಸೊ N2 ಫಿಕ್ಸೇಷನ್ ಮಾಡುವಂಥ ಒಂದು ಶಕ್ತಿ ಇವಿಗೆ ಇದೆ. ಬೇರೆ ಬೇರೆ ಪ್ಲ್ಯಾಂಟ್ಸ್ಗಳಿಗೆ ನೈಟ್ರೋಜನ್ ಯಾವ ರೂಪದಲ್ಲಿ ಬೇಕು ಆ ರೂಪದಲ್ಲಿ ಏನಪ್ಪ ಅಂದರೆ ನೈಟ್ರೋಜನ್ನ ತಲುಪಿಸುವಂಥ ಕೆಲಸ ಈ ಬ್ಯಾಕ್ಟೀರಿಯಾಗಳು ಮಾಡ್ತವೆ. ಅದನ್ನು ನಾವೇನಂತ ಕರಿತೀವಿ, ನೈಟ್ರೋಜನ್ ಫಿಕ್ಸೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡಿರುವಂಥ 2 ಎಕ್ಸಾಂಪಲ್, ನಾಸ್ಟಾಕ್ ಮತ್ತು ಅನೆಬಿನಾ. ನೆಕ್ಸ್ಟ್ ನೋಡಿರಿ, ಅದರ್ ಆಟೋಟ್ರೋಫಿಕ್ ಬ್ಯಾಕ್ಟೀರಿಯಾಗಳು ಯಾವುದಪ್ಪ ಅಂತಂದರೆ ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಅದಕ್ಕೆ ಎಕ್ಸಾಂಪಲ್ ಸಲ್ಫರ್ ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಾಸ್ಫರಸ್ ಬ್ಯಾಕ್ಟೀರಿಯಾ ಆಗಿರ್ಬೋದು. ಇಲ್ಲಿ ಒಂದು ಚಿಕ್ಕ ಡಯಾಗ್ರಾಮನ್ನು ಕೂಡ ನಾನು ಹಾಕಿದ್ದೀನಿ ಬ್ಯಾಕ್ಟೀರಿಯಾದ್ದು. ಬ್ಯಾಕ್ಟೀರಿಯಾಗಳಲ್ಲಿ ಮೇಜರ್ಲಿ ನೋಡಿರಿ ನಮಗೆ ಸೆಲ್ ವಾಲ್ ಕೂಡ ಕಂಡುಬರುತ್ತೆ. ಸೆಲ್ ವಾಲ್ ಅಂತ ಬಂದಾಗ ನಾವು ಸೈಟಾಲಜಿ ಕಲಿಯುವಾಗ ಅದ್ರ ಬಗ್ಗೆ ಓದಿದ್ದೀವಿ. ಯಾವ್ಯಾವ ಕಿಂಗ್ಡಮಲ್ಲಿ, ಯಾವ ಪ್ಲ್ಯಾಂಟ್ಸಲ್ಲಿ, ಯಾವ ಜೀವಿಗಳಲ್ಲಿ ಸೆಲ್ ವಾಲ್ ಇದೆ ಅಂತ ನೋಡ್ತಾ ಹೋದರೆ, ಮೊನೇರಾ ಫಸ್ಟ್ಲಿ. ಮೊನೇರಾ ಅಂದರೆ ನಮಗೆ ಬ್ಯಾಕ್ಟೀರಿಯಾಗಳು ಬರ್ತವೆ, ಬ್ಯಾಕ್ಟೀರಿಯಾಗಳು. ಈ ಬ್ಯಾಕ್ಟೀರಿಯಾದಲ್ಲಿ ಕೂಡ ಏನಂದರೆ ಸೆಲ್ ವಾಲ್ ಇದೆ. ಸೆಲ್ ವಾಲ್ ವಿಚ್ ಈಸ್ ಮೇಡ್ ಅಪ್ ಆಫ್ ಪೆಪ್ಟಿಡೋಗ್ಲೈಕನ್.
ಗ್ಲೈಕನ್, ಸೆಲ್ ವಾಲ್. ಹಾಗೆ ಪ್ರೋಟಿಸ್ಟಾಲು ಕೂಡ ಸೆಲ್ ವಾಲ್ ಇದೆಯಾ ಅಂತ ಕೇಳಿದರೆ ಇರುತ್ತೆ, ಪ್ರೆಸೆಂಟ್, ಬಟ್ ಮೇಡಪ್ ಆಫ್ ಮೆನಿ ಡಿಫ್ರೆಂಟ್ ಮೆಟೀರಿಯಲ್. ನೆಕ್ಸ್ಟ್ ಫಂಗಸ್ಸಲ್ಲಿ ಕೂಡ ನಮಗೆ ಸೆಲ್ ವಾಲ್ ಕಂಡುಬರುತ್ತೆ. ಸೆಲ್ ವಾಲ್ ಮೇಡಪ್ ಆಫ್ ಕೈಟಿನ್, ವೆರಿ ಇಂಪಾರ್ಟೆಂಟ್. ಇಲ್ಲಿ ನಮಗೆ ಸಬ್ಸ್ಟೆನ್ಸ್ ಬೇರೆ ಆಗುತ್ತೆ, ಸೆಲ್ ವಾಲ್ ಮೆಟೀರಿಯಲ್ ಬೇರೆ ಆಗುತ್ತೆ. ದ ಸೆಲ್ ವಾಲ್ ಆಫ್ ಫಂಗಸ್ ಇಸ್ ಮೇಡಪ್ ಆಫ್ ಕೈಟಿನ್. ನೆಕ್ಸ್ಟ್ ಏನಪ್ಪ ಅಂತಂದರೆ ಪ್ಲ್ಯಾಂಟ್ಸಲ್ಲಿ ನಮಗೆ ಸೆಲ್ ವಾಲ್ ಕಂಡುಬರುತ್ತೆ, ವಿಚ್ ಇಸ್ ಮೇಡಪ್ ಆಫ್ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್, ಹಾಗೆ ಪೆಕ್ಟಿನ್ ಅಂಥೇಳಿ 3 ಸಬ್ಸ್ಟೆನ್ಸಿಂದ ಪ್ಲ್ಯಾಂಟಲ್ಲಿ ಸೆಲ್ ವಾಲ್ ಇರುತ್ತೆ. ಇನ್ ಕೇಸ್ ಆಫ್ ಅನಿಮಲ್ ಸೆಲ್ ವಾಲ್ ಈಸ್ ಕಂಪ್ಲೀಟ್ಲಿ ಆಬ್ಸೆಂಟ್, ಇರುವುದಿಲ್ಲ ಸೆಲ್ ವಾಲ್. ಎಸ್, ಅದನ್ನು ಬಿಟ್ಟರೆ ನಮಗೆ ನೋಡ್ರಿ ಏನಂತಂದರೆ ಈ ಒಂದು ಡೈಗ್ರಾಮಲ್ಲಿ ನೀವು ನೋಡ್ಬೋದು, ಇಲ್ಲಿ ಕ್ರೋಮೋಸೋಮ್ ಹೆಂಗಿದೆಪ್ಪ ಅಂತಂದರೆ ದೆರ್ ಈಸ್ ನೋ ನ್ಯೂಕ್ಲಿಯರ್ ಮೆಮ್ಬ್ರೇನ್, ಹಾಗಾಗಿ ಇಟ್ಸ್ ಎ ಪ್ರೋಕ್ಯಾರಿಯೋಟ್ ಅಂತ ಹೇಳ್ತಿದ್ದೀನಿ ನಾನು. ಸೊ ಯಾವುದೇ ನ್ಯೂಕ್ಲಿಯರ್ ಮೆಮ್ಬ್ರೇನ್ ಇಲ್ಲ. ಅದೇ ಒಂದು ಯೂಕ್ಯಾರಿಯೋಟಿಕ್ ಸೆಲ್ ಆಗಿದ್ದರೆ ಯಾವ ರೀತಿ ಇರ್ತಿತ್ತು, ಸೊ ಈ ರೀತಿ ಒಂದು ನ್ಯೂಕ್ಲಿಯಸ್ ಇರುತ್ತೋ, ಆ ನ್ಯೂಕ್ಲಿಯಸ್ ಒಳಗಡೆ ಏನಪ್ಪ ಅಂತಂದರೆ DNA ಅಥವಾ ಕ್ರೋಮೋಸೋಮ್ ಇರ್ತಿತ್ತು. ಹಾಗಾಗಿ ಇಲ್ಲಿ ನಮಗೆ ನ್ಯೂಕ್ಲಿಯರ್ ಮೆಮ್ಬ್ರೇನ್ ಇಲ್ಲ. ಅದಕ್ಕೆ ನಾವು ಏನಂತ ಕರಿತೀವಿ, ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ ಅಂತ ಕರೀದಿಲ್ಲ, ನ್ಯೂಕ್ಲಿಯಾಯ್ಡ್ ಅನ್ನೋ ಒಂದು ಶಬ್ದನ ಬಳಸ್ತೀವಿ. ಸೊ ದೇರ್ ಆರ್ ಅದರ್ ಸ್ಟ್ರಕ್ಚರ್ಸ್ ಲೈಕ್ ರೈಬೋಸೋಮ್ಸ್ ಹಿಯರ್. ರೈಬೋಸೋಮ್ಸ್ ಯಾವ ರೀತಿ ಇದೆ, ರೈಬೋಸೋಮ್ಸ್ ಇಲ್ಲಿ ಮೇಜರಾಗಿ ಏನೇನು ಬಿಡ್ರಿ, ದೀಸ್ ಆರ್ ನಾನ್ ಮೆಮ್ಬ್ರೇನ್ ಬೌಂಡ್ ಆರ್ಗನಲ್ಸ್. ಹಾಗಾಗಿ ಇವು ಪ್ರೆಸೆಂಟ್ ಇದ್ದಾವೆ. ಮೆಮ್ಬ್ರೇನ್ ಬೌಂಡ್ ಆರ್ಗನಲ್ಸ್ ಯಾವುದೇ ಆದರೂ ಒಂದು ಪ್ರೋಕ್ಯಾರಿಯೋಟಿಕ್ ಸೆಲ್ಲಲ್ಲಿ ಇರುವುದಿಲ್ಲ. ರೈಬೋಸೋಮ್ಸ್ ಎಷ್ಟಿದೆ ಅಂತಂದರೆ 70S ಸೈಜಿನ ರೈಬೋಸೋಮ್ಸ್ ಇದ್ದಾವೆ. 70S ಈಸ್ ಮೇಡಪ್ ಆಫ್ 50S + 30S, ವೆರಿ ಇಂಪಾರ್ಟೆಂಟ್. 50 + 30 ನಮಗೆ 80 ಆಗುತ್ತೆ. 80 ಆಗಲ್ಲ ಇಲ್ಲಿ ಬಯಾಲಜಿಲಿ, ಇಟ್ ಈಸ್ 70S. ಯಾಕೆ ಏನು ಅಂತ ಭಾಳಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಬೈ ಹ್ಯಾಟ್ ಮಾಡ್ಕೊಂಡ್ರಿ. 70S ಅನ್ನೋದು 50S + 30S. ಬಟ್ ರೈಬೋಸೋಮ್ಸ್ ಇನ್ ಕೇಸ್ ಆಫ್ ಯೂಕ್ಯಾರಿಯೋಟಿಕ್ ಸೆಲ್, ಯೂಕ್ಯಾರಿಯೋಟ್ಸಲ್ಲಿ ಯಾವ ರೀತಿ ಇದೆ, ಯೂಕ್ಯಾರಿಯೋಟ್ಸಲ್ಲಿ ನಮಗೆ 80S ರೈಬೋಸೋಮ್ಸ್ ಇರ್ತವೆ, ವಿಚ್ ಈಸ್ ಮೇಡಪ್ ಆಫ್ 60 and 40S. ಈ ಎಸ್ ಅಂದರೆ ಏನಂತ ಕೂಡ ಕೇಳ್ಬೋದು. ಎಸ್ ಅಂದರೆ ಸ್ವೆಡ್ಬರ್ಗ್ ಯೂನಿಟ್ ಅಂತ ಹೇಳಿ, ಸ್ವೆಡ್ಬರ್ಗ್ ಯೂನಿಟ್, ವಿಚ್ ಟೆಲ್ಸ್ ಅಸ್ ಅಬೌಟ್ ಸೆಡಿಮೆಂಟೇಷನ್ ಕೊಯಿಫಿಷಿಯಂಟ್. ನಮಗೆ ಯೂಕ್ಯಾರಿಯೋಟಿಕ್ ಸೆಲ್ಲಲ್ಲಿ ಸೈಟೋಪ್ಲಾಸಮಲ್ಲಿ ಕಂಡುಬರುವಂಥ ರೈಬೋಸೋಮ್ಸ್ 80S ಇರ್ತವೆ. ಬಟ್ ಇನ್ನೆರಡು ನಮಗೆ ಸೆಲ್ ಆರ್ಗನಲ್ಸ್ ಇದ್ದಾವೆ, ಯಾವುದಪ್ಪ ಅಂತಂದರೆ ಮೈಟೋಕಾಂಡ್ರಿಯಾ ಹಾಗೂ ಕ್ಲೋರೋಪ್ಲಾಸ್ಟ್. ಇವೆರಡರಲ್ಲಿ ಕಂಡುಬರುವಂಥ ಒಂದು ರೈಬೋಸೋಮ್ಸ್ ನಮಗೆ 70Sದೇ ಆಗಿರುತ್ತೆ. ಇದನ್ನು ಕೂಡ ನೆನ್ಪಿಟ್ಕೊಡ್ರಿ. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನೋಡಿರಿ, ಬ್ಯಾಕ್ಟೀರಿಯಾ ಈಸ್ ಇಟ್ ಎ ಫ್ರೆಂಡ್ ಆರ್ ಎ ಎನಿಮಿ? ಸೊ ಸಾಕಷ್ಟು ಬಾರಿ ಏನಂತಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ಒಂದು ಲಿಸ್ಟ್ ಮಾಡ್ಕೋಬೇಕು ನೀವು. ಆ ಲಿಸ್ಟ್ ಪ್ರಕಾರ ಏನಂತಂದರೆ ಸಾಕಷ್ಟು ಕ್ವಶನ್ಸ್ ಬರ್ಬೋದು. ನಮಗೆ ಸ್ಕೂಲ್ ಲೆವೆಲಲ್ಲಿ ಹೇಳಿದಾಗೆ ನಾನು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅನ್ನೋ ಒಂದು ಚಾಪ್ಟರ್ ಇದೆ. ಸೊ ಹಾಗಾಗಿ ಒಂದು ಲಿಸ್ಟ್ ಇರಬೇಕು ನಮ್ಮ ಹತ್ರ, ಯಾವ ಬ್ಯಾಕ್ಟೀರಿಯಾಗಳು ನಮಗೆ ಹೆಲ್ಪ್ಫುಲ್ ಆಗಿದ್ದಾವೆ, ಯಾವ ಬ್ಯಾಕ್ಟೀರಿಯಾ ನಮಗೆ ಎನಿಮಿ ಆಗಿದ್ದಾವೆ, ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಏನಂತಂದರೆ ಒಂದು ಲಿಸ್ಟನ್ನು ಮಾಡೋಣ ನಾವಿಲ್ಲಿ. ಫಸ್ಟ್ಲಿ ನೋಡಿರಿ, ಬ್ಯಾಕ್ಟೀರಿಯಾ ಆ್ಯಸ್ ಎ ಫ್ರೆಂಡ್. ಬ್ಯಾಕ್ಟೀರಿಯಾ ನಮಗೆ ಫ್ರೆಂಡಾ ಎನಿಮಿ ಅಂತ ನೋಡಿದ್ರೆ, ಫ್ರೆಂಡ್ ಯಾವ ರೀತಿ ಅಂತಂದರೆ ಬ್ಯಾಕ್ಟೀರಿಯಾಸ್ ಹೆಲ್ಪ್ ಇನ್ ಡಿಕಂಪೋಸಿಷನ್ ಪ್ರೊಸೆಸ್. ಸಾಕಷ್ಟು ಪ್ರಾಣಿಗಳು ಸಾಯ್ತಾ ಇರ್ತವೆ, ಅವುಗಳನ್ನ ಡಿಕಂಪೋಸ್ ಮಾಡುವಂಥ ಒಂದು ಪ್ರೊಸೆಸ್ಸನ್ನು ಯಾವ್ದು ಮಾಡ್ತವೆ, ಬ್ಯಾಕ್ಟೀರಿಯಾಗಳು ಮಾಡ್ತವೆ. ಅದಕ್ಕೊಂದು ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಸ್ಯೂಡೋಮೋನಾಸ್. ಈಗ ತಾನೇ ನೈಟ್ರೋಜನ್ ಫಿಕ್ಸೇಷನ್ ನೋಡಿದ್ದು ನಾವು. 2 ಇಂಪಾರ್ಟೆಂಟ್ ಬ್ಯಾಕ್ಟೀರಿಯಾಗಳು, ಸೈನೋಬ್ಯಾಕ್ಟೀರಿಯಾಗಳು, ವಿಚ್ ಹೆಲ್ಪ್ ಫಾರ್ ನೈಟ್ರೋಜನ್ ಫಿಕ್ಸೇಷನ್ ಯಾವುದು, ನಾಸ್ಟಾಕ್ ಆ್ಯಂಡ್ ಅನೆಬಿನಾ. ಅದನ್ನು ಹೊರತುಪಡಿಸಿ ದೇರ್ ಈಸ್ ರೈಸೋಬಿಯಮ್, ವಿಚ್ ಈಸ್ ಪ್ರೆಸೆಂಟ್ ಇನ್ ರೂಟ್ ನೋಡ್ಯೂಲ್ಸ್ ಆಫ್ ಲೆಗ್ಯುಮಿನಸ್ ಪ್ಲಾಂಟ್ಸಲ್ಲಿ ನಮಗೆ ಕಂಡುಬರುತ್ತೆ. ಅಜಾಟೋಬ್ಯಾಕ್ಟರ್ ಅನ್ನೋ ಇನ್ನೊಂದು ಬ್ಯಾಕ್ಟೀರಿಯಾ ಇದೆ, ವಿಚ್ ಈಸ್ ಆಲ್ಸೋ ಹೆಲ್ಪಿಂಗ್ ಇನ್ ನೈಟ್ರೋಜನ್ ಫಿಕ್ಸೇಷನ್. ಅದನ್ನು ಬಿಟ್ಟರೆ ಲ್ಯಾಕ್ಟೋಬೇಸಿಲಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇದೆ, ವಿಚ್ ಈಸ್ ಹೆಲ್ಪಿಂಗ್ ಅಸ್ ಇನ್ ಕರ್ಡ್ ಮೇಕಿಂಗ್. ದಿನನಿತ್ಯ ನಾವೇನು ಮೊಸರು ಮಾಡ್ತೀವಿ, ಆ ಮೊಸರನ್ನ ಮಾಡಲಿಕ್ಕೆ ನಮ್ಗೆ ಹೆಲ್ಪ್ ಮಾಡುವಂಥ ಬ್ಯಾಕ್ಟೀರಿಯಾ ಯಾವುದು, ಲ್ಯಾಕ್ಟೋಬೇಸಿಲಸ್. ನೆಕ್ಸ್ಟ್ ಅಸಿಟೋಬ್ಯಾಕ್ಟರ್ ಅಸಿಟೈ ಅಂತೇಳಿ, ಇದು ನಮಗೆ ವಿನೆಗರ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ವಿನೆಗರಲ್ಲಿ ನಮಗೆ ಯಾವ ಆ್ಯಸಿಡ್ ಇರುತ್ತಪ್ಪ ಅಂದರೆ ಅಸಿಟಿಕ್ ಆ್ಯಸಿಡ್ ಇರುತ್ತೆ, ವೆರಿ ಇಂಪಾರ್ಟೆಂಟ್, ಅಸಿಟಿಕ್ ಆ್ಯಸಿಡ್. ನೆಕ್ಸ್ಟ್ ನಮಗೆ ಸ್ಟ್ರೆಪ್ಟೋಕೊಕಸ್ ಥರ್ಮೋಫಿಲಸ್ ಇದೆ, ವಿಚ್ ಈಸ್ ಯೂಸ್ಡ್ ಇನ್ ಚೀಸ್ ಆ್ಯಂಡ್ ಪನ್ನೀರ್ ಮೇಕಿಂಗ್. ಇದನ್ನು ಹೊರತುಪಡಿಸಿ ಮತ್ತೆ ಯಾವುದಿದಾವಪ್ಪ ಇಂಪಾರ್ಟೆಂಟ್ ಅಂತಂದರೆ ಒಂದು ಲಿಸ್ಟಲ್ಲಿ ಬರ್ಕೊಡ್ರಿ. ಏನಪ್ಪ ಅಂತಂದರೆ ಆಸ್ಪರ್ಗಿಲಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇದೆ, ಆಸ್ಪರ್ಗಿಲಸ್ ನೈಗರ್ ಈಸ್ ಎ ಫಂಗಸ್. ಬ್ಯಾಕ್ಟೀರಿಯಾ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಸೊ ಬ್ಯಾಕ್ಟೀರಿಯಾ ಬಗ್ಗೆ ಮಾತಾಡಬೇಕಂತಂದರೆ ಇನ್ನೊಂದು ಬ್ಯಾಕ್ಟೀರಿಯಾ ಇದೆ ನೋಡಿರಿ, ಕ್ಲಾಸ್ಟ್ರೀಡಿಯಂ ಬ್ಯೂಟೈಲಿಕಮ್. ಬ್ಯೂಟೈರಿಕ್ ಆ್ಯಸಿಡನ್ನು ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಬ್ಯೂಟೈರಿಕ್ ಆ್ಯಸಿಡ್. ನೆಕ್ಸ್ಟ್ ನಮಗೆ ಇದನ್ನು ಹೊರತುಪಡಿಸಿದರೆ ಬೇರೆ ಬ್ಯಾಕ್ಟೀರಿಯಾಗಳು ಯಾವುದಿದಾವೆ ಅಂಥೇಳಿ ಒಂದು ಲಿಸ್ಟ್ ನಾನು ನೆಕ್ಸ್ಟ್ ಕೊಡ್ತೀನಿ ಸ್ಲೈಡಲ್ಲಿ. ನೆಕ್ಸ್ಟ್ ನೋಡಿರಿ, ಮೆಡಿಸಿನ್ ಹಾಗೂ ಆ್ಯಂಟಿಬಯೋಟಿಕ್ಸಲ್ಲಿ ನಮಗೆ ಸಾಕಷ್ಟು ಬೇರೆ ಬ್ಯಾಕ್ಟೀರಿಯಾಗಳು ಆ್ಯಂಟಿಬಯೋಟಿಕ್ಸ್ನ ತಯಾರು ಮಾಡೋಕ್ಕೆ ಹೆಲ್ಪ್ ಮಾಡ್ತವೆ. ಫಾರ್ ಎಕ್ಸಾಂಪಲ್ ಸ್ಟ್ರೆಪ್ಟೊಮೈಸಿಸ್, ವಿಚ್ ಹೆಲ್ಪ್ಸ್ ಇನ್ ಸ್ಟ್ರೆಪ್ಟೊಮೈಸಿನ್ ಪ್ರಿಪ್ರೇಷನ್. ನೆಕ್ಸ್ಟ್ ಡೈಜೆಷನ್ ಇನ್ ಅನಿಮಲ್ಸ್.
ಗಟ್ ಬ್ಯಾಕ್ಟೀರಿಯಾ ಹೆಲ್ಪ್ ಇನ್ ಡೈಜೆಸ್ಟಿಂಗ್ ಫುಡ್ ಆ್ಯಂಡ್ ಪ್ರೊಡ್ಯೂಸಿಂಗ್ ವಿಟಮಿನ್ಸ್. ಎಸ್ಪೆಷಲಿ ಈ ಕೊಲೈ ಅನ್ನೋ ಒಂದು ಬ್ಯಾಕ್ಟೀರಿಯಾ ನಮ್ಮ ಗಟ್ಟಲ್ಲೇ ಇರುತ್ತೆ, ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಹ್ಯೂಮನ್ ಇಂಟೆಸ್ಟೈನ್ ಆ್ಯಂಡ್ ಪ್ರೊಡ್ಯೂಸಸ್ ವಿಟಮಿನ್ ಕೆ. ವಿಟಮಿನ್ ಕೆನ ಪ್ರೊಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕಮಿಂಗ್ ಟು ದ ಬ್ಯಾಕ್ಟೀರಿಯಾ ಆ್ಯಸ್ ಎ ಎನಿಮಿ. ನಮ್ಮ ಬ್ಯಾಕ್ಟೀರಿಯಾಗಳು ಎಷ್ಟು ಪ್ರಮಾಣದಲ್ಲಿ ಡಿಸೀಸ್ಗಳನ್ನ ಕಾಸ್ ಮಾಡ್ತವೆ ಆ ಲಿಸ್ಟ್ ಕೂಡ ನಮಗೆ ಇಂಪಾರ್ಟೆಂಟ್. ಸಾಕಷ್ಟು ಡಿಸೀಸ್ಗಳನ್ನ ಬ್ಯಾಕ್ಟೀರಿಯಾಗಳು ಕಾಸ್ ಮಾಡ್ತವೆ, ಅವುಗಳಿಗೆ ನಾವು ಪ್ಯಾಥೋಜನ್ ಅಂತ ಕರಿತೀವಿ. ಯಾವುದಿದಾವಪ್ಪ ಅಂತಂದ ಒಂದು ಲಿಸ್ಟ್ ನೋಡ್ರಿ. ಡಿಸೀಸ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ ಇನ್ ಹ್ಯೂಮನ್ಸ್. ಫಸ್ಟ್ಲಿ ಟ್ಯೂಬರ್ಕ್ಯುಲೋಸಿಸ್ ಅನ್ನೋ ಒಂದು ಡಿಸೀಸ್ ವಿಚ್ ಈಸ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ ಕಾಲ್ಡ್ ಎಸ್ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ನೆಕ್ಸ್ಟ್ ಕಾಲರಾ ಇದೆ, ವಿಬ್ರಿಯೋ ಕಾಲೆರಾ ಅನ್ನೋ ಒಂದು ಬ್ಯಾಕ್ಟೀರಿಯಿಂದ ಬರುತ್ತೆ. ಟೈಫಾಯ್ಡ್ ಅನ್ನೋ ಒಂದು ರೋಗ ನಮಗೆ ಬ್ಯಾಕ್ಟೀರಿಯಿಂದನೇ ಬರುತ್ತೆ, ಸಾಲ್ಮೋನೆಲ್ಲಾ ಟೈಫಿ ಅನ್ನೋ ಒಂದು ಬ್ಯಾಕ್ಟೀರಿಯಾ. ನೆಕ್ಸ್ಟ್ ನಿಮೋನಿಯಾ, ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ ಅನ್ನೋ ಒಂದು ಬ್ಯಾಕ್ಟೀರಿಯಿಂದ ಬರುತ್ತೆ. ಪ್ಲೇಗ್ ಅನ್ನೋ ಒಂದು ರೋಗ ನಮಗೆ ಎರ್ಸಿನಿಯಾ ಪೆಸ್ಟಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಿಂದ ಬರುತ್ತೆ. ಲೆಪ್ರೋಸಿ ಅಥವಾ ಇದನ್ನು ನಾವು ಹ್ಯಾನ್ಸನ್ಸ್ ಡಿಸೀಸ್ ಅಂತ ಕೂಡ ಕರಿತೀವಿ, ಅದು ನಮಗೆ ಬರೋದು ಮೈಕೋಬ್ಯಾಕ್ಟೀರಿಯಂ ಲೆಪ್ರಿಯಿಂದ. ನೋಡಿರಿ, ಪ್ಲ್ಯಾಂಟ್ಸಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬ್ಯಾಕ್ಟೀರಿಯಾಗಳು ಡಿಸೀಸನ್ನು ಕಾಸ್ ಮಾಡ್ತವೆ. ಅದರಲ್ಲಿ ಮೇಜರ್ಲಿ 2 ಇಂಪಾರ್ಟೆಂಟ್ ಡಿಸೀಸ್, ಸಿಟ್ರಸ್ ಕ್ಯಾಂಕರ್ ಹಾಗೂ ಲೀಫ್ ಬ್ಲೈಟ್ ಅಂತೇಳಿ. ಸಿಟ್ರಸ್ ಕ್ಯಾಂಕರ್ ಅಂತಂದರೆ ಇದು ಯಾವುದರಿಂದ ಬರುತ್ತೆ? ಕ್ಸಾಂಥೋಮೋನಾಸ್ ಸಿಟ್ರೈ ಅಥವಾ ಕ್ಸಾಂಥೋಮೋನಾಸ್ ಆಕ್ಸೋನೋಪೋಡಸ್ ಅನ್ನೋ ಒಂದು ಬ್ಯಾಕ್ಟೀರಿಯಿಂದ ಬರುತ್ತೆ. ಲೀಫ್ ಬ್ಲೈಟ್ ಅನ್ನೋದು, ಲೀಫ್ ಬ್ಲೈಟ್ ಬರೋದು ನಮಗೆ ಆ್ಯಕ್ಚುಲಿ ರೈಸ್ ಭತ್ತ ಪ್ಲ್ಯಾಂಟ್ಸಲ್ಲಿ ನಮಗೆ ಈ ಒಂದು ರೋಗ ಕಂಡುಬರುತ್ತೆ. ಕ್ಸಾಂಥೋಮೋನಾಸ್ ಒರೈಸಿಯೆ ಅನ್ನೋ ಒಂದು ಬ್ಯಾಕ್ಟೀರಿಯಿಂದ ನಮಗೆ ಬರುತ್ತೆ. ಹಾಗಾಗಿ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನೂ ಒಂದು ನೋಡಿರಿ, ಆಹಾರ ವಿಷಬಾಧೆ ಅಥವಾ ನಮಗೆ ಫುಡ್ ಪಾಯ್ಸನಿಂಗ್ ಆಗೋದು ಕೂಡ ಒಂದು ಬ್ಯಾಕ್ಟೀರಿಯಿಂದ ಬರುತ್ತೆ. ಯಾವುದಪ್ಪ ಅಂದರೆ ಕ್ಲಾಸ್ಟ್ರಿಡಿಯಂ ಬೊಟುಲಿನಮ್ ಅನ್ನೋ ಒಂದು ಬ್ಯಾಕ್ಟೀರಿಯಿಂದ, ಅದನ್ನು ನಾವು ಬೊಟುಲಿನಿಸಮ್ ಅಂತ ಕೂಡ ಕರಿತೀವಿ. ಇವೆಲ್ಲ ಏನಪ್ಪ ಅಂದರೆ ಸಿಂಪ್ಟಮ್ಸ್ ಆಫ್ ಏನಂತ ಟ್ಯೂಬರ್ಕುಲೋಸಿಸ್ ಆಗಿರ್ಬೋದು, ಸಿಂಪ್ಟಮ್ಸ್ ಆಫ್ ಟೈಫಾಯ್ಡ್ ಫೀವರ್, ಹಾಗೆ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳು ಯಾವ ರೀತಿ ಡಿಸೀಸನ್ನು ಕಾಸ್ ಮಾಡ್ತವೆ ಅಂತ ಹೇಳಿ ಒಂದು ಕಂಪ್ಲೀಟ್ ಸ್ಲೈಡ್ ಇದೆ. ಲೆಪ್ರಸಿ. ಕಮಿಂಗ್ ಟು ದ ನೆಕ್ಸ್ಟ್ ಕಿಂಗ್ಡಮ್ ಯಾವುದಪ್ಪ ಅಂತಂದರೆ ಪ್ರೊಟಿಸ್ಟಾ ಅನ್ನೋ ಕಿಂಗ್ಡಮ್. ನಾನು ಹೇಳಿದಾಗೆ ಈ ಪ್ರೊಟಿಸ್ಟಾ ಅನ್ನೋ ಕಿಂಗ್ಡಮ್ಗೆ ನಾವು ಏನಂತ ಹೇಳ್ತೀವಿ? ಯುನಿಸೆಲ್ಯುಲಾರ್ ಯೂಕ್ಯಾರಿಯೋಟ್. ನಮಗೆ 5 ಕಿಂಗ್ಡಮಲ್ಲಿ ಮೊನೇರಾ ಮಾತ್ರ ಏನಂದರೆ ಪ್ರೊಕ್ಯಾರಿಯೋಟ್ ಬರುತ್ತೆ, ಉಳಿದಿದ್ದೆಲ್ಲ ಯಾವ್ದು ಬರ್ತವೆ? ಯೂಕ್ಯಾರಿಯೋಟ್ಸ್ ಬರ್ತವೆ. ಅದರೊಳಗೆ ಪ್ರೊಟಿಸ್ಟಾ ಒಂದು ಬರುತ್ತೆ, ಯುನಿಸೆಲ್ಯುಲಾರ್ ಯೂಕ್ಯಾರಿಯೋಟ್ಸ್ ಅಂತ ಕರಿತೀವಿ. ಉಳಿದಿದ್ದೆಲ್ಲ ಮಲ್ಟಿಸೆಲ್ಯುಲಾರ್ ಯೂಕ್ಯಾರಿಯೋಟ್ಸ್. ಸಿಂಗಲ್ ಸೆಲ್ ಯೂಕ್ಯಾರಿಯೋಟ್ಸ್, ಮೋಸ್ಟ್ ಆಫ್ ದೆಮ್ ಆರ್ ಫೋಟೋಸಿಂಥೆಟಿಕ್. ಇದರಲ್ಲಿ ನಮಗೆ 5 ಇಂಪಾರ್ಟೆಂಟ್ ಗ್ರೂಪ್ಸ್ ಬರ್ತವೆ. ಮೇಜರಾಗಿ ಏನೇನು ಬೇಕು ಅದನ್ನಷ್ಟೇ ಹೇಳ್ತೀನಿ ನಾನು. ಕ್ರೈಸೋಫೈಟ್ಸ್ ಅನ್ನೋ ಒಂದು ಗುಂಪು ಬರುತ್ತೆ. ಕ್ರೈಸೋಫೈಟ್ಸಲ್ಲಿ ನಮಗೆ ಡೈಅಟಮ್ಸ್ ಮತ್ತು ಡೆಸ್ಮಿಡ್ಸ್ ಅನ್ನೋ 2 ಆರ್ಗಾನಿಸಮ್ಸ್ ಬರ್ತವೆ. ಡೈಅಟಮ್ಸ್ ಆ್ಯಂಡ್ ಡೆಸ್ಮಿಡ್ಸ್ಗಳನ್ನ ನಾವು ಗೋಲ್ಡನ್ ಆಲ್ಗೆ ಅಂತ ಕೂಡ ಕರಿತೀವಿ. ನೋಡಿರಿ, ಹೆಸರಲ್ಲಿ ಆಲ್ಗೆ ಅಂತ ಇದೆ, ಬಟ್ ಇಟ್ಸ್ ನಾಟ್ ಎನ್ ಆಲ್ಗೆ ಅಲ್ಲ, ಇಟ್ ಈಸ್ ಎ ಪ್ರೊಟಿಸ್ಟಾ. ಬ್ಲೂ ಗ್ರೀನ್ ಆಲ್ಗೆ ಅಂತ ಇತ್ತು, ಬ್ಲೂ ಗ್ರೀನ್ ಆಲ್ಗೆ ಅಲ್ಲ, ಇಟ್ ಈಸ್ ಎ ಬ್ಯಾಕ್ಟೀರಿಯಾ. ಇದನ್ನು ನೆನ್ಪಿಡ್ರಿ. ನೆಕ್ಸ್ಟ್ ಕ್ರೈಸೋಫೈಟ್ಸ್ ಆದಮೇಲೆ ಡೈನೋಫ್ಲೆಜೆಲೇಟ್ಸ್ ಅಂತ ಬರ್ತವೆ, ಡೈನೋಫ್ಲೆಜೆಲೇಟ್ಸ್. ಆಮೇಲೆ ಯೂಗ್ಲಿನಾಯ್ಡ್ಸ್, ಸ್ಲೈಮ್ ಮೌಲ್ಡ್ಸ್ ಆ್ಯಂಡ್ ಲಾಸ್ಟ್ಲಿ ಪ್ರೋಟೋಝೋನ್ಸ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ನಮಗೆ ಪ್ರೋಟೋಝೋನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಕರ್ನಾಟಕ TETಯಲ್ಲಿ ಸಾಕಷ್ಟು ಬಾರಿ ಈ ಒಂದು ಸೆಕ್ಷನಿಂದ ಕ್ವಶನ್ಸ್ ಬಂದಿದ್ದಾವೆ, ನೋಡೋಣ ನಾವು ನೆಕ್ಸ್ಟ್. ಇಲ್ಲಿ ನಾವು ಏನೇನು ನೆನ್ಪಿಡಬೇಕು? ಕ್ರೈಸೋಫೈಟ್ಸ್ ಅಂತ ಬಂದಾಗ ಡೈಅಟಮ್ಸ್ ಮತ್ತು ಡೆಸ್ಮಿಡ್ಸ್ ಅಂತ ಬರ್ತವೆ. ಡೆಸ್ಮಿಡ್ಸನ್ನು ನಾವು ಗೋಲ್ಡನ್ ಆಲ್ಗೆ ಅಂತ ಕರಿತೀವಿ. ನೆಕ್ಸ್ಟ್ ಡೈನೋಫ್ಲೆಜೆಲೇಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಈ ಡೈನೋಫ್ಲೆಜೆಲೇಟ್ಸಲ್ಲಿ ಒಂದು ಪ್ರಾಣಿ ಬರುತ್ತೆ, ಗೋನಿಯೋಲ್ಯಾಕ್ಸ್ ಅಂತೇಳಿ. ಗೋನಿಯೋಲ್ಯಾಕ್ಸ್ ಯಾಕೆ ಇದ್ರ ಬಗ್ಗೆ ನೆನ್ಪಿಡಬೇಕು? ದೀಸ್ ಆ್ಯನಿಮಲ್ ಕಾಸ್ ರೆಡ್ ಟೈಡ್ಸ್. ಸಮುದ್ರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇವು ಮಲ್ಟಿಪ್ಲೈ ಆಗೋದ್ರಿಂದ ಸಮುದ್ರನೇ ಏನಪ್ಪ ಅಂದರೆ ಒಂದು ಕೆಂಪು ಕಲರ್ ಆಗಿ ಪರಿವರ್ತನೆ ಆಗುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ? ರೆಡ್ ಟೈಡ್ಸ್. ಅದನ್ನು ಕಾಸ್ ಮಾಡುವಂಥ ಒಂದು ಪ್ರೊಟಿಸ್ಟಾ ಯಾವುದು? ಗೋನಿಯೋಲ್ಯಾಕ್ಸ್, ವಿಚ್ ಕಮ್ಸ್ ಇನ್ ಡೈನೋಫ್ಲೆಜೆಲೇಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಈ ರೀತಿ ಸಮುದ್ರ ಕಂಪ್ಲೀಟಾಗಿ ರೆಡ್ ಕಲರ್ ಆಗಿ ಪರಿವರ್ತನೆ ಆಗುತ್ತೆ. ಇದು ಯಾಕಾಗ್ತಿದೆ? ಬಿಕಾಸ್ ಆಫ್ ದ ಗೋನಿಯೋಲ್ಯಾಕ್ಸ್. ನೆಕ್ಸ್ಟ್ ಪ್ರೋಟೋಝೋವಾ ಬಗ್ಗೆ ಹೇಳಬೇಕಂತ ನೋಡಿರಿ. ದೀಸ್ ವೇರ್ ಫಸ್ಟ್ಲಿ ಕ್ಲಾಸಿಫೈಡ್ ಅಂಡರ್ ಆ್ಯನಿಮಲ್ ಕಿಂಗ್ಡಮ್. ಇವಾಗ ನಮಗೆ ಪ್ರೊಟಿಸ್ಟಾ ಅಂಡರ್ ಬರ್ತಾ ಇದ್ದಾವೆ. ಪ್ರಿವಿಯಸ್ಲಿ ಕಿಂಗ್ಡಮ್ ಆ್ಯನಿಮಲಿಯಲ್ಲಿ ಇರ್ತಿದ್ವು. ದೀಸ್ ಆರ್ ಸಿಂಗಲ್ ಸೆಲ್ಡ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್. ಸಮ್ ಪ್ರೋಟೋಝೋವಾ ಆರ್ ಪ್ಯಾರಾಸೈಟಿಕ್ ಆ್ಯಂಡ್ ಕ್ಯಾನ್ ಕಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಡಿಸೀಸಸ್ ಇನ್ ಹ್ಯೂಮನ್ಸ್ ಆ್ಯಂಡ್ ಆ್ಯನಿಮಲ್ಸ್. ಮೇಜರ್ಲಿ ಹ್ಯೂಮನ್ಸಲ್ಲಿ ಹಾಗೂ ಬೇರೆ ಬೇರೆ ಆ್ಯನಿಮಲ್ಸಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಡಿಸೀಸ್ಗಳನ್ನ ಕಾಸ್ ಮಾಡುತ್ತೆ. ಆ ಲಿಸ್ಟ್ ಕೂಡ ನಮಗೆ ಸಾಕಷ್ಟು ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಆ ಡಿಸೀಸ್ ಬಗ್ಗೆ ಸಾಕಷ್ಟು ಬಾರಿ ಕ್ವಶನ್ಸ್ ಬಂದಿದ್ದಾವೆ. ಯಾವ ಡಿಸೀಸಪ್ಪ ಅಂತಂದರೆ ಫಸ್ಟ್ಲಿ ನೋಡಿರಿ, ಮಲೇರಿಯಾ ಅನ್ನೋ ಒಂದು ಡಿಸೀಸ್ ಇದೆ. ಮಲೇರಿಯಾ ವಿಚ್ ಈಸ್ ಕಾಸ್ಡ್ ಬೈ ಪ್ಲಾಸ್ಮೋಡಿಯಮ್ ಅನ್ನೋ ಒಂದು ಪ್ರೋಟೋಝೋಯಿಂದ. ಪ್ಲಾಸ್ಮೋಡಿಯಂ ವೈವಾಕ್ಸ್ ಆಗಿರ್ಬೋದು, ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಮ್ ಆಗಿರ್ಬೋದು, ಇವೆರಡೂ ಏನಂತ ಬೇರೆ ಬೇರೆ ಸ್ಪೀಷೀಸ್ಗಳು. ಬಟ್ ಈ ಡಿಸೀಸನ್ನು ನಮಗೆ ತೊಗೊಂಬಂದು ಹಚ್ಚೋದು ಯಾವುದಪ್ಪ ಅಂತಂದರೆ ಅದಕ್ಕೆ ನಾವೇನು ಕರಿತೀವಿ? ವೆಕ್ಟರ್ ಅಂತ ಕರಿತೀವಿ. ಅದನ್ನು ನಮ್ಮ ಹತ್ರ ತಲುಪಿಸೋದು ಯಾವುದಪ್ಪ ಅಂದರೆ ಫಿಮೇಲ್ ಅನಾಫ್ಲಸ್ ಮೊಸ್ಕಿಟೋ ಅನ್ನೋ ಒಂದು ಮೊಸ್ಕಿಟೋಗಳಲ್ಲಿ ಸಾಕಷ್ಟು ಪ್ರಭೇದಗಳಿವೆ. ಎಡೀಸ್ ಈಜಿಪ್ಟಿ ಅನ್ನೋ ಒಂದು
ಮೊಸ್ಕಿಟೋ ಇದೆ. ನೆಕ್ಸ್ಟ್ ಕುಲೆಕ್ಸ್ ಮೊಸ್ಕಿಟೋ ಅನ್ನೋ ಮೊಸ್ಕಿಟೋಗಳಿವೆ. ಇಲ್ಲಿ ನಮಗೆ ಯಾವ ಥರ ಮೊಸ್ಕಿಟೋ ಇದೆ ಅಂದರೆ ಫಿಮೇಲ್ ಅನಾಫಲಸ್ ಮೊಸ್ಕಿಟೋ. ಈ ಒಂದು ಮೊಸ್ಕಿಟೋ ಪ್ಲಾಸ್ಮೋಡಿಯಮನ್ನು ಹೊತ್ತು ತೊಗೊಂಬಂದು ನಮಗೆ ನಮ್ಮ ತನ ತಂದು ಬಿಟ್ಟು ಹೋಗುತ್ತೆ. ಅದೇ ನಮಗೆ ಏನು ಮಾಡುತ್ತೆ, ಮಲೇರಿಯಾ ಅನ್ನೋ ಒಂದು ಡಿಸೀಸನ್ನು ಕಾಸ್ ಮಾಡುತ್ತೆ. ಇಲ್ಲಿ ಮಲೇರಿಯಾ ಅಥವಾ ಮಲೇರಿಯಲ್ ಪ್ಯಾರಸೈಟ್ ಅಂತ ಏನು ಕರಿತೀವಿ ನಾವು ಪ್ಲಾಸ್ಮೋಡಿಯಮನ್ನು, ಇದಕ್ಕೆ 2 ಇಂಪಾರ್ಟೆಂಟ್ ಹೋಸ್ಟ್ಗಳು ಬೇಕು ತನ್ನ ಜೀವನ ಚಕ್ರವನ್ನು ಮುಗಿಸ್ಲಿಕ್ಕೆ. ಯಾರಪ್ಪ ಅಂತಂದರೆ ಹ್ಯೂಮನ್ಸ್ ಹಾಗೂ ಫಿಮೇಲ್ ಅನಾಫಲಸ್ ಮೊಸ್ಕಿಟೋ. ಇದನ್ನು ಕೂಡ ನೆನ್ಪಿಟ್ಕೊಡ್ರಿ, ಮೊಸ್ಕಿಟೋ. ಸೊ ಇಲ್ಲಿ ಒಂದು ಜೀವನ ಚಕ್ರವನ್ನು ಡೈಗ್ರಾಮನ್ನು ನಾನು ಹಾಕಿದ್ದೀನಿ. ಫಿಮೇಲ್ ಅನಾಫಲಸ್ ಮೊಸ್ಕಿಟೋ ಹ್ಯೂಮನ್ಸಲ್ಲಿ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ತನ್ನ ಜೀವನವನ್ನು ಕಳೆಯುತ್ತೆ. ಹಾಗೆ ಬ್ಯಾಕ್ಟೀರಿಯಲ್ಲಿ ಕೂಡ ಮೊಸ್ಕಿಟೋ ಅಲ್ಲಿ ಕೂಡ ಏನಂತಂದರೆ ತನ್ನ ಜೀವನವನ್ನು ಒಂದು ಪಾರ್ಟನ್ನು ಅದು ಅಲ್ಲಿ ಕಳೆಯುತ್ತೆ. ಅದರ್ ಇಂಪಾರ್ಟೆಂಟ್ ಡಿಸೀಸಸ್ ಬೈ ಪ್ರೋಟೋಜೋವನ್ಸ್ ನೋಡಿರಿ. ಅಮೀಬಿಯಾಸಿಸ್ ಅನ್ನೋ ಒಂದು ಡಿಸೀಸ್ ಇದೆ ವಿಚ್ ಈಸ್ ಕಾಸ್ಡ್ ಬೈ ಎಂಟಮೀಬಾ ಹಿಸ್ಟೋಲೈಟಿಕಾ ಅಂಥೇಳಿ. ಸೊ ಇದೊಂದು ವಿಚ್ ಈಸ್ ಎ ಪ್ರೋಟೋಜೋವನ್. ಈ ಪ್ರೋಟೋಜೋವಾದಲ್ಲೇ ಬರುವಂಥ ಒಂದು ಪ್ರಾಣಿ. ಇದು ನಮಗೆ ಒಂದು ಡಿಸೀಸ್ ಕಾಸ್ ಮಾಡುತ್ತೆ, ಅಮೀಬಿಯಾಸಿಸ್ ಅಥವಾ ಅಮೀಬಿಕ್ ಡಿಸೆಂಟ್ರಿ ಅಂತ ಕೂಡ ಕರಿತೀವಿ. ಸೊ ದಿಸ್ ಈಸ್ ಸ್ಪ್ರೆಡ್ ಥ್ರೂ ಅಥವಾ ಕಂಟಾಮಿನೇಟೆಡ್ ಫುಡ್ ಅಥವಾ ವಾಟರಿಂದ ಬರುವಂಥ ಒಂದು ಡಿಸೀಸ್. ನೆಕ್ಸ್ಟ್ ಸ್ಲೀಪಿಂಗ್ ಸಿಕ್ನೆಸ್ ಅನ್ನೋದು ಕೂಡ ಒಂದು ಡಿಸೀಸ್ ವಿಚ್ ಈಸ್ ಕಾಸ್ಡ್ ಬೈ ಪ್ರೋಟೋಜೋವನ್. ಇದು ಯಾವುದರಿಂದ ಕಾಸ್ ಆಗುತ್ತಪ್ಪ ಅಂದರೆ ಟ್ರಿಪನೋಸೋಮಾ ಬ್ರೂಸಿ ಅನ್ನೋ ಒಂದು ಆರ್ಗ್ಯಾನಿಸಮಿಂದ ಬರುತ್ತೆ. ಇದರ ವೆಕ್ಟರ್ ಯಾವುದಂತ ಸಾಕಷ್ಟು ಬಾರಿ ಕ್ವಶನ್ಸ್ ಬಂದಿದೆ. ಡಿಸೀಸ್ ಕಾಸ್ ಮಾಡೋದು ಟ್ರಿಪ್ನೋಸೋಮಾ, ಆದರೆ ಅದನ್ನು ತೊಗೊಂಬಂದು ಮನುಷ್ಯರ ತನಕ ತಲುಪಿಸೋವಂಥ ಒಂದು ಇನ್ನೊಂದು ಆರ್ಗ್ಯಾನಿಸಮ್ ಯಾವುದಪ್ಪ ಅಂದರೆ ಸೇಸೆ ಫ್ಲೈ. ಇದಕ್ಕೆ ನಾವು ಗ್ಲಾಸಿನಾ ಅಂತ ಕೂಡ ಕರಿತೀವಿ. ಸೇಸೆ ಫ್ಲೈ ಯಾವ ಡಿಸೀಸನ್ನು ತಂದು ನಮಗೆ ತಲುಪಿಸುತ್ತಪ್ಪ ಅಂದರೆ ಸ್ಲೀಪಿಂಗ್ ಸಿಕ್ನೆಸ್. ಇದನ್ನು ಒರಿಜಿನಲ್ ಆಗಿ ಕಾಸ್ ಮಾಡೋದು ಯಾವುದು, ಟ್ರಿಪ್ನೋಸೋಮಾ ಬ್ರೂಸಿ. ನೆಕ್ಸ್ಟ್ ಯಾವುದಪ್ಪ, ಚಗಾಸ್ ಡಿಸೀಸ್ ಅನ್ನೋ ಒಂದು ಡಿಸೀಸ್ ಇದೆ, ವೆರಿ ಇಂಪಾರ್ಟೆಂಟ್, ವಿಚ್ ಈಸ್ ಕಾಸ್ಡ್ ಬೈ ಟ್ರಿಪ್ನೋಸೋಮಾ ಕ್ರೂಸಿ. ಸೊ ಅಲ್ಲಿ ಟ್ರಿಪ್ನೋಸೋಮಾ ಬ್ರೂಸಿ ಇತ್ತು ಯಾವುದು ಸ್ಲೀಪಿಂಗ್ ಸಿಕ್ನೆಸ್ಗೆ. ಚಗಾಸ್ ಡಿಸೀಸ್ ಟ್ರಿಪ್ನೋಸೋಮಾ ಕ್ರೂಸಿ. ಇಲ್ಲಿ ನಮಗೆ ವೆಕ್ಟರ್ ಯಾವುದಪ್ಪ ಅಂತಂದರೆ ಕಿಸ್ಸಿಂಗ್ ಬಗ್ ಅಥವಾ ರೆಡ್ ವಿವಿಡ್ ಬಗ್ ಅಂತ ಕರಿತೀವಿ, ರೆಡ್ ವಿವಿಡ್ ಬಗ್. ಇಲ್ಲಿ ನೆಕ್ಸ್ಟ್ ಡಿಸೀಸ್ ಯಾವುದಪ್ಪ ಅಂದರೆ ಲೇಶ್ಮೇನಿಯಾಸಿಸ್ ಅಥವಾ ಇದನ್ನು ನಾವು ಕಾಲಾ ಅಜರ್ ಅಂತ ಕೂಡ ಕರಿತೀವಿ. ಕಾಲಾ ಅಜರ್, ಲೇಶ್ಮೇನಿಯಾಸಿಸ್ ಅಥವಾ ಕಾಲಾ ಅಜರ್ ಇದು ಯಾವುದರಿಂದ ಕಾಸ್ ಆಗಿರುತ್ತೆ ಅಂದರೆ ಲೇಶ್ಮೇನಿಯಾ ಡೊನೋವನಿ. ಇದು ಕೂಡ ಒಂದು ಪ್ರೋಟೋಜೋವಾ. ಇದರ ವೆಕ್ಟರ್ ಯಾವುದಪ್ಪ ಅಂದರೆ ಸ್ಯಾಂಡ್ ಫ್ಲೈ. ನೀವು ನೋಡಿದ್ರಿ ಸ್ಲೀಪಿಂಗ್ ಸಿಕ್ನೆಸ್ ಅದರ ವೆಕ್ಟರ್ ಯಾವುದಿತ್ತು, ಸೇಸೆ ಫ್ಲೈ. ಅದೇ ಮಲೇರಿಯಲ್ಲಿ ಏನಿತ್ತು, ಮಲೇರಿಯಲ್ಲಿ ನಮಗೆ ವೆಕ್ಟರ್ ಇದ್ದದ್ದು ಫಿಮೇಲ್ ಅನಾಫಲಸ್ ಮೊಸ್ಕಿಟೋ. ಇಲ್ಲಿ ಲೇಶ್ಮೇನಿಯಾಸಿಸಲ್ಲಿ ನಮಗೆ ವೆಕ್ಟರ್ ಯಾವುದು, ಸ್ಯಾಂಡ್ ಫ್ಲೈ. ಸೊ ಸ್ಯಾಂಡ್ ಫ್ಲೈ ಇಸ್ ದ ವೆಕ್ಟರ್ ಹಿಯರ್, ಸ್ಯಾಂಡ್ ಫ್ಲೈ. ಕಮಿಂಗ್ ಟು ದ ಫಂಗಸ್ ಅನ್ನೋ ಒಂದು ಕಿಂಗ್ಡಮಲ್ಲಿ ನಮ್ಗೆ ಮೇಜರಾಗಿ ಏನು ನೆನ್ಪಿಡಬೇಕು, ಇವುಗಳನ್ನು ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅನ್ನೋದು ಒಂದು ನೋಡೋಣ. ಮೊದಲು ಗ್ರೂಪ್ಸು. ಫೈಕೋಮೈಸಿಟೀಸ್, ಆಸ್ಕೋಮೈಸಿಟೀಸ್, ಬೆಸಿಡಿಯೋಮೈಸಿಟೀಸ್ ಆ್ಯಂಡ್ ಡ್ಯೂಟಿರೋಮೈಸಿಟೀಸ್. ಸೊ ಈ ರೀತಿ 4 ಗುಂಪುಗಳನ್ನ ಮಾಡಿದ್ದಾರೆ. ಇಲ್ಲಿ ಇಂಪಾರ್ಟೆಂಟಾಗಿ ನೀವು ಏನು ನೆನ್ಪಿಡ್ರಿ ಅಂತಂದರೆ ಡ್ಯೂಟ್ರೋಮೈಸಿಟೀಸ್ಗೆ ನಾವು ಏನಂತ ಕರಿತೀವಿ, ಇಂಪರ್ಫೆಕ್ಟ್ ಫಂಗೈ ಅಂತ ಕರಿತೀವಿ. ಯಾಕಪ್ಪ ಅಂದರೆ ಇದರಲ್ಲಿ ನಮಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಕಂಡು ಬರೋದಿಲ್ಲ, ಓನ್ಲಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಕಂಡು ಬರುತ್ತೆ. ಹಾಗಾಗಿ ಇದನ್ನು ಏನಂತ ಕರೆದಿದ್ದಾರೆ, ಇಂಪರ್ಫೆಕ್ಟ್ ಫಂಗೈ ಅಂತ ಕರೆದಿದ್ದಾರೆ, ನೆನಪಿರಲಿ. ಆ್ಯಂಡ್ ಫೈಕೋಮೈಸಿಟೀಸ್, ಆಸ್ಕೋಮೈಸಿಟೀಸ್, ಬೆಸಿಡಿಯೋಮೈಸಿಟೀಸ್ ಆ್ಯಂಡ್ ಡ್ಯೂಟ್ರೋಮೈಸಿಟೀಸ್ ಆರ್ ದ ಗ್ರೂಪ್ಸ್ ವಿಚ್ ಕಮ್ ಅಂಡರ್ ಕಿಂಗ್ಡಮ್ ಫಂಗೈ. ಸೊ ಇದನ್ನು ಸಪ್ರೇಟಾಗಿ ಒಂದು ಫೈಲಮ್ ಮಾಡಿದ್ದೀವಿ ಅಥವಾ ಕಿಂಗ್ಡಮ್ ಮಾಡಿದ್ದೀವಿ, ಯಾವುದು ಕಿಂಗ್ಡಮ್ ಫಂಗೈ ಅಂತೀವಿ. ಆ್ಯಂಡ್ ಮೇಜರ್ಲಿ ಆಲ್ ದೀಸ್ ಫಂಗೈ ಆರ್ ಹೆಟ್ರೋಟ್ರೋಪ್ಸ್. ತಮ್ಮ ಊಟವನ್ನು ತಾವು ತಯಾರಿಸ್ಕೊಳ್ಳೋಕೆ ಬರೋದಿಲ್ಲ. ದೇ ಆರ್ ಯೂಕ್ಯಾರಿಯೋಟ್ಸ್, ದೇ ಲ್ಯಾಕ್ ಕ್ಲೋರೋಫಿಲ್, ಮೋಸ್ಟ್ ಆಫ್ ದೆಮ್ ಆರ್ ಸ್ಯಾಪ್ರೋಫೈಟಿಕ್. ಒಂದು ಸತ್ತ ಜೀವಿಗಳ ಮೇಲೆ, ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗ್ಯಾನಿಸಮ್ ಮೇಲೆ ಈ ಒಂದು ಜೀವಿಗಳು ಡಿಪೆಂಡ್ ಆಗಿರ್ತವೆ. ಆ್ಯಂಡ್ ದೇ ಆಲ್ಸೋ ಶೋ ಮ್ಯೂಚುವಲಿಸ್ಟಿಕ್ ಬಿಹೇವಿಯರ್. ಯಾವುದ್ರ ಜೊತೆ ಮ್ಯೂಚುವಲಿಸ್ಟಿಕ್ ಬಿಹೇವಿಯರ್ನ ಮಾಡ್ತವೆ ಅಂತ ನೋಡೋದಾದರೆ, ಸೊ ನೋಡಿ ಮ್ಯೂಚುವಲಿಸ್ಟಿಕ್ ಅಂತಂದರೆ ಸಹಬಾಳ್ವೆ ಅಂತ ಹೇಳ್ತೀವಿ, ಸಹಬಾಳ್ವೆ. ಮ್ಯೂಚುವಲಿಸಮಲ್ಲಿ ಫಂಗೈ ಬೇರೆ ಆರ್ಗ್ಯಾನಿಸಮ್ಸ್ ಜೊತೆ ಬದುಕುತ್ತೆ. ಯಾವುದಪ್ಪ ಅಂದರೆ ಆಲ್ಗೆ ಜೊತೆ ಬದುಕಿದ್ರೆ ಅದನ್ನು ನಾವು ಲೈಕಿನ್ಸ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್, ಲೈಕಿನ್ಸಲ್ಲಿ ನಮಗೆ ಫಂಗೈ ಮತ್ತು ಆಲ್ಗೆ ಬರ್ತವೆ. ಈ ಲೈಕಿನ್ಸ್ಗಳನ್ನು ನಾವು ಪೊಲ್ಯೂಷನ್ ಇಂಡಿಕೇಟರ್ಸ್ ಅಂತ ಕೂಡ ಕರಿತೀವಿ, ಪೊಲ್ಯೂಷನ್ ಇಂಡಿಕೇಟರ್ಸ್. ಎಲ್ಲೆಲ್ಲಿ ಪೊಲ್ಯೂಷನ್ ಇರುತ್ತೆ ಅಲ್ಲಿ ಈ ಲೈಕಿನ್ಸ್ ಕಂಡು ಬರೋದಿಲ್ಲ. ಎಲ್ಲಿ ಕ್ಲೀನ್ ಎನ್ವಿರಾನ್ಮೆಂಟ್ ಇರುತ್ತೆ ಅಲ್ಲಿ ಮಾತ್ರ ಏನಂದರೆ ಈ ಲೈಕಿನ್ಸ್ ಕಂಡು ಬರ್ತವೆ. ಅದಕ್ಕೆ ಅವುಗಳನ್ನು ಪೊಲ್ಯೂಷನ್ ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಫಂಗಸ್ ನಮಗೆ ರೂಟ್ಸ್ ಆಫ್ ಹೈಯರ್ ಪ್ಲ್ಯಾಂಟ್ಸ್,
ರೂಟ್ಸ್ ಆಫ್ ಪ್ಲ್ಯಾಂಟ್ಸ್ ಜೊತೆ ಕೂಡ ಒಂದು ಮ್ಯೂಚುವಲಿಸ್ಟಿಕ್ ಬಿಹೇವಿಯರ್ ಇದೆ. ಮ್ಯೂಚುವಲಿಸ್ಟಿಕ್ ಅಂತಂದರೆ ಒಂದಕ್ಕೊಂದು ಸಹಾಯ ಮಾಡ್ಕೊಂಡು ಬದುಕ್ತಾ ಇರ್ತವೆ. ಫಂಗಸ್ ಹಾಗೂ ರೂಟ್ಸ್ ಆಫ್ ಪ್ಲ್ಯಾಂಟ್ಸ್ ಇವುಗಳನ್ನ ಕೂಡಿಸಿದ್ರೆ ಮೈಕೋರೈಸಾ ಅಂತ ಹೇಳ್ತೀವಿ. ಮೈಕೋರೈಸಾ. ಓಕೆ, ನೆಕ್ಸ್ಟ್ ಫಂಗೈ ಹ್ಯಾಸ್ ಆಲ್ಸೋ ಗಾಟ್ ಎ ಸೆಲ್ ವಾಲ್ ವಿಚ್ ಇಸ್ ಮೇಡ್ ಅಪ್ ಆಫ್ ಕೈಟಿನ್. ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಪ್ಲ್ಯಾಂಟ್ಸಲ್ಲಿ ಅದರಿಂದ ಮಾಡಲ್ಪಟ್ಟಿರುತ್ತೆ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್, ಪೆಕ್ಟಿನ್. ಅದೇ ಬ್ಯಾಕ್ಟೀರಿಯಾ ಅಂತ ತೊಗೊಂಡ್ರೆ ಪೆಪ್ಟಿಡೋ ಗ್ಲೈಕನಿಂದ ಮಾಡಲ್ಪಟ್ಟಿದ್ದು. ಇಲ್ಲಿ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಕೈಟಿನ್. ನೆಕ್ಸ್ಟ್ ಇಂಪಾರ್ಟೆಂಟ್ ಡಿಸ್ಕವರೀಸ್ ಅಂತ ನೋಡ್ತಾ ಬಂದರೆ, ಸೊ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ನೋಡಿರಿ. ಫರ್ಮೆಂಟೇಷನ್ ಅನ್ನೋ ಒಂದು ಪ್ರೊಸೆಸ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್. ಇಟ್ಸ್ ಎ ಮೆಟಬಾಲಿಕ್ ಪ್ರೊಸೆಸ್ ಇನ್ ವಿಚ್ ಮೈಕ್ರೋ ಆರ್ಗಾನಿಸಮ್ಸ್ ಲೈಕ್ ಈಸ್ಟ್ ಆರ್ ಬ್ಯಾಕ್ಟೀರಿಯಾ ಕನ್ವರ್ಟ್ ಶುಗರ್ಸ್ ಇಂಟು ಆಲ್ಕೋಹಾಲ್, ಆ್ಯಸಿಡ್ಸ್ ಆರ್ ಗ್ಯಾಸಸ್. ಇದನ್ನು ಕಂಡುಹಿಡಿದಂಥ ವ್ಯಕ್ತಿ ಯಾರಪ್ಪ ಅಂದರೆ ಲೂಯಿಸ್ ಪ್ಯಾಶ್ಚರ್. ಈಗ ಜಸ್ಟ್ ಏನು ನೀವು ಇಮೇಜ್ ನೋಡಿದ್ರಿ, ಇಟ್ ಈಸ್ ನಥಿಂಗ್ ಬಟ್ ಎ ಪಿಕ್ಚರ್ ಆಫ್ ಲೂಯಿಸ್ ಪ್ಯಾಶ್ಚರ್. ಸೊ ನಾವೇನು ನೆನ್ಪಿಡಬೇಕು, ಫರ್ಮೆಂಟೇಷನ್ ಇಸ್ ಎ ಏರೋಬಿಕ್ ಅನರೋಬಿಕ್ ಪ್ರೊಸೆಸ್. ಅನರೋಬಿಕ್ ಅಂತ ಇನ್ ದ ಅಬ್ಸೆನ್ಸ್ ಆಫ್ ಆಕ್ಸಿಜನ್ ಇಲ್ಲದೆ ಒಂದು ಪ್ರೊಸೆಸ್ ನಡೆಯುತ್ತೆ, ಅದು ಫರ್ಮೆಂಟೇಷನ್. ಟೈಪ್ಸ್ ಆಫ್ ಫರ್ಮೆಂಟೇಷನ್ ಇಲ್ಲಿ ನಮಗೆ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಇದೆ, ಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನ್ ಇದೆ, ಅಸಿಟಿಕ್ ಆ್ಯಸಿಡ್ ಫರ್ಮೆಂಟೇಷನ್ ಇದೆ. ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಈಸ್ಟ್ ಅನ್ನೋದು ನೋಡಿರಿ, ಫಂಗಸಲ್ಲಿ ಬರುವಂಥ ಒಂದು ಆರ್ಗ್ಯಾನಿಸಮ್ ಈಸ್ಟ್. ಇದನ್ನು ನಾವು ಸ್ಯಾಕ್ರೋಮೈಸಿಸ್ ಅಂತ ಕೂಡ ಕರಿತೀವಿ. ಇವುಗಳಿಗೆ ಇನ್ನೊಂದು ಸಪ್ರೇಟ್ ಹೆಸರಿದೆ, ಬೇಕರ್ಸ್ ಈಸ್ಟ್ ಅಂತ ಹೇಳ್ತೀವಿ, ಬೇಕರ್ಸ್ ಈಸ್ಟ್. ಇವುಗಳನ್ನು ನಾವು ಬೇಕ್ರಿ ಇಂಡಸ್ಟ್ರಿಗಳಲ್ಲೂ ಕೂಡ ಯೂಸ್ ಮಾಡ್ಕೊತೀವಿ. ಬ್ರೆಡ್ ಆಗಿರ್ಬೋದು ಅಥವಾ ಒಂದು ಎಗ್ ಪಫ್, ವೆಜ್ ಪಫ್ ಏನು ನೋಡ್ತೀವಿ ಅವೆಲ್ಲನೂ ಏನಂತಂದರೆ ಪ್ರಿಪೇರ್ ಮಾಡಲಿಕ್ಕೆ ನಾವು ಈಸ್ಟ್ಗಳನ್ನ ಬಳಸ್ತೀವಿ. ಸೊ ಹಾಗೆ ಆಲ್ಕೋಹಾಲ್ ಪ್ರೊಡಕ್ಷನಲ್ಲೂ ಕೂಡ ಬಳಸ್ತೀವಿ. ನೆಕ್ಸ್ಟ್ ಅದನ್ನು ಬಿಟ್ಟರೆ ಮತ್ತೆ ಯಾವ ಫಂಗಸ್ ಇಂಪಾರ್ಟೆಂಟಪ್ಪ ಅಂದರೆ, ನೆಕ್ಸ್ಟ್ ನೋಡಿರಿ, ಆಸ್ಪರ್ಗಿಲ್ಲಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇದೆ ವಿಚ್ ಈಸ್ ಯೂಸ್ಡ್ ಇನ್ ಪ್ರಿಪ್ರೇಷನ್ ಆಫ್ ಸಿಟ್ರಿಕ್ ಆ್ಯಸಿಡ್. ಸಿಟ್ರಿಕ್ ಆ್ಯಸಿಡಲ್ಲಿ ನಮಗೆ ಯಾವ ಒಂದು ಬ್ಯಾಕ್ಟೀರಿಯಾ ಇದೆ ಅಂತ ಕೇಳಿದರೆ ಆಸ್ಪರ್ಗಿಲ್ಲಸ್ ಅನ್ನೋದನ್ನ ನೆನ್ಪಿಡಬೇಕು. ಅದನ್ನು ಬಿಟ್ಟರೆ ಈಸ್ಟ್ ಒಂದು ಫಂಗಸ್ ವಿಚ್ ಈಸ್ ಯೂಸ್ಡ್ ಇನ್ ಮೇಕಿಂಗ್ ದ ಏನಪ್ಪ ಅಂತಂದರೆ ಬ್ರೆಡ್ ಮೇಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಮೇಕಿಂಗ್ ಆಗಿರ್ಬೋದು. ನೆಕ್ಸ್ಟ್ ಇನ್ನೂ ಒಂದು ಫಂಗಸ್ ಇದೆ, ಯಾವುದಪ್ಪ ಅಂತಂದರೆ ಟ್ರೈಕೋಡರ್ಮಾ. ಇದನ್ನು ಕೂಡ ನೆನ್ಪಿಡ್ರಿ, ಟ್ರೈಕೋಡರ್ಮಾ ಪೊಲಿಸ್ಪೋರಮ್. ಇದನ್ನು ಯಾವುದಕ್ಕೆ ಉಪಯೋಗಿಸ್ತಾರೆ ಅಂತಂದರೆ, ಇಟ್ಸ್ ಯೂಸ್ ಟು ಮೇಕ್ ಎ ಪ್ರಾಡಕ್ಟ್ ಕಾಲ್ಡ್ ಆಸ್ ಸೈಕ್ಲೋಸ್ಪೋರಿನ್ ಎ ಅಂಥೇಳಿ, ವಿಚ್ ಈಸ್ ಎ ಇಮ್ಯುನೋಸಪ್ರೆಸಿವ್ ಏಜೆಂಟ್. ಯಾವಾಗ ಯೂಸ್ ಮಾಡ್ತಾರೆ ಅಂತಂದರೆ, ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಇದನ್ನು ಬಳಕೆ ಮಾಡ್ತಾರೆ. ಆರ್ಗನ್ ಟ್ರಾನ್ಸ್ಪ್ಲಾಂಟ್, ಟ್ರೈಕೋಡರ್ಮಾ ಪೊಲಿಸ್ಪೋರಮ್. ನೆಕ್ಸ್ಟ್ ಇನ್ನೂ ಒಂದು ಫಂಗಸ್ ಇದೆ, ದಟ್ ಈಸ್ ನಥಿಂಗ್ ಬಟ್ ಈಸ್ಟನ್ನು ಯಾವುದಕ್ಕೆ ಬಳಸ್ತೀವಿ ಅಗೇನ್ ಮತ್ತೆ ಅಂತಂದರೆ, ಸ್ಟ್ಯಾಟಿನ್ ಅನ್ನೋ ಒಂದು ಕಾಂಪೊನೆಂಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸ್ಟ್ಯಾಟಿನ್ ಈ ಈಸ್ಟ್ ಯಾವ ಪ್ರಭೇದದಲ್ಲಿರುತ್ತೆ ಅಂದರೆ ಮೊನಾಸ್ಕಸ್ ಪರ್ಪುರಿಯಸ್. ಈ ಸ್ಟ್ಯಾಟಿನನ್ನು ನಾವು ಯಾವುದಕ್ಕೆ ಬಳಕೆ ಮಾಡ್ತೀವಿ ಅಂತಂದರೆ, ಇಟ್ ಈಸ್ ಯೂಸ್ಡ್ ಆ್ಯಸ್ ಎ ಬ್ಲಡ್ ಕೊಲೆಸ್ಟ್ರಾಲ್ ಲೋರಿಂಗ್ ಏಜೆಂಟ್. ನೆಕ್ಸ್ಟ್ ಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನ್ ಇದೆ, ಬ್ಯಾಕ್ಟೀರಿಯಾ ವಿಚ್ ಕನ್ವರ್ಟ್ ಶುಗರ್ಸ್ ಇಂಟು ಲ್ಯಾಕ್ಟಿಕ್ ಆ್ಯಸಿಡ್. ಸೊ ಏನು ನಾವು ಕರ್ಡ್ ಅಂತ ಹೇಳ್ತಿದ್ವಿ, ಅಲ್ಲಿ ಕೂಡ ಒಂದು ಫರ್ಮೆಂಟೇಷನ್ ಪ್ರೊಸೆಸ್ ಆಗುತ್ತೆ, ಯಾವುದು ಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನ್. ಆ್ಯಂಡ್ ಲಾಸ್ಟ್ಲಿ ಅಸಿಟಿಕ್ ಆ್ಯಸಿಡ್ ಫರ್ಮೆಂಟೇಷನ್. ಇಥನಾಲ್ ಈಸ್ ಕನ್ವರ್ಟೆಡ್ ಟು ಅಸಿಟಿಕ್ ಆ್ಯಸಿಡ್. ವಿನೆಗರ್ಲಿ ನಮಗೆ ಅಸಿಟಿಕ್ ಆ್ಯಸಿಡ್ ಇರುತ್ತೆ ವಿಚ್ ಈಸ್ ಡನ್ ಬೈ ಅಸಿಟೋಬ್ಯಾಕ್ಟರ್. ಸೊ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನ ನಾವು ಏನಂತ ಯೂಸ್ ಮಾಡ್ಕೊಳ್ಳೋಕ್ಕೆ, ಡೆವಲಪ್ ಮಾಡಲಿಕ್ಕೆ ಕೂಡ ಏನಂತಂದರೆ ಫಂಗಸ್ಗಳನ್ನ ನಾವು ಬಳಸ್ಕೊತೀವಿ. ಆ್ಯಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಫಂಗಸ್ ಯಾವುದಪ್ಪ ಅಂದರೆ ಪೆನ್ಸಿಲಿಯಮ್ ಅನ್ನೋ ಒಂದು ಫಂಗಸ್ ಇದೆ. ಇದರಿಂದ ನಾವು ಒಂದು ಆ್ಯಂಟಿಬಯೋಟಿಕ್ನ ತಯಾರಿಸಿದ್ದೀವಿ, ಪೆನ್ಸಿಲಿನ್ ಅಂಥೇಳಿ. ಇದನ್ನು ತಯಾರಿಸಿದ ವ್ಯಕ್ತಿ ಯಾರಪ್ಪ ಅಂದರೆ ನೋಡಿರಿ, ಸೊ ದಿಸ್ ವಾಸ್ ಡಿಸ್ಕವರ್ಡ್ ಬೈ ಅಲೆಕ್ಸಾಂಡರ್ ಫ್ಲೆಮಿಂಗ್. ಸೊ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನೋರು ಪೆನ್ಸಿಲಿಯಮ್ ಅನ್ನೋ ಒಂದು ಫಂಗಸ್ನಿಂದ ಪೆನ್ಸಿಲಿನ್ ಅನ್ನೋ ಒಂದು ಆ್ಯಂಟಿಬಯೋಟಿಕ್ನ ತಯಾರಿಸಿದ್ದಾರೆ. ಪೆನ್ಸಿಲಿಯಮ್ ನೊಟ್ಯಾಟಮ್ ಅನ್ನೋ ಒಂದು ಫಂಗಸ್. ಸೊ ನಮಗೆ ಕೇಳ್ಬೋದು, ಪೆನ್ಸಿಲಿಯಮ್ ಅನ್ನೋದು ಇಸ್ ಇಟ್ ಎ ಫಂಗಸ್, ಇಸ್ ಇಟ್ ಎ ಬ್ಯಾಕ್ಟೀರಿಯಾ ಅಂಥೇಳಿ, ಇಸ್ ಇಟ್ ಎ ಪ್ರೊಟಿಸ್ಟಾ ಅಂಥೇಳಿ. ಪೆನ್ಸಿಲಿಯಮ್ ನಮ್ಗೆ ಗೊತ್ತಿರಬೇಕು, ಇಟ್ ಇಸ್ ಎ ಫಂಗಸ್. ನೆಕ್ಸ್ಟ್ ಡಿಸೀಸಸ್ ಕಾಸ್ಡ್ ಬೈ ದ ಫಂಗಸ್ ಯಾವುದಿದಾವೆ ಅಂತೆ ಅದನ್ನು ಒಂದು ಲಿಸ್ಟ್ ಮಾಡೋಣ. ಲಾಸ್ಟಿಗೆ ನಾನು ಲಿಸ್ಟ್ ಅಪ್ಲೋಡ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಕಮಿಂಗ್ ಟು ದ ಲಾಸ್ಟ್ ಸೆಗ್ಮೆಂಟ್ ಆಫ್ ದಿಸ್ ಚಾಪ್ಟರ್, ಪ್ರಿಯಾನ್ಸ್, ವಿರಾಯ್ಡ್ಸ್ ಆ್ಯಂಡ್ ವೈರಸಸ್. ಸೊ 3 ರೀತಿ ಬೇರೆ ಬೇರೆ ಪ್ರಾಣಿಗಳಿದ್ದಾವೆ. ಸೊ ಇವುಗಳನ್ನ ಯಾವುದೇ ಒಂದು ಕಿಂಗ್ಡಮಲ್ಲಿ ನಾವು ಇಟ್ಕೊಳ್ಳೋದಿಲ್ಲ, ಎಲ್ಲೂ ನಾವು ಕ್ಲಾಸಿಫೈ ಮಾಡಿಲ್ಲ, ಇವನ್ನ ಸಪ್ರೇಟಾಗಿ ಇಟ್ಟಿದ್ವಿ, ಪ್ರಿಯಾನ್ಸ್, ವಿರಾಯ್ಡ್ಸ್ ಹಾಗೂ ವೈರಸ್. ಸೊ ಏನು ನೆನ್ಪಿಡ್ಬೇಕು, ಪ್ರಿಯಾನ್ಸ್ ಅಂತ ನೋಡಿರಿ, ಪ್ರಿಯಾನ್ಸ್ ಆರ್ ಮೇಡ್ ಅಪ್ ಆಫ್ ಓನ್ಲಿ ಪ್ರೋಟೀನ್ಸ್, ಪಿ ಅಂತ ಹೇಳಿ ನೆನ್ಪಿಟ್ಕೊಳ್ರಿ. ಪ್ರಿಯಾನ್ಸ್ ಆರ್ ಮೇಡ್ ಅಪ್ ಆಫ್ ಓನ್ಲಿ ಪ್ರೋಟೀನ್ಸ್. ವಿರಾಯ್ಡ್ಸ್ ಅನ್ನೋದು ಓನ್ಲಿ ನ್ಯೂಕ್ಲಿಕ್ ಆ್ಯಸಿಡ್ ಆಗಿ ಯಾವುದಿರುತ್ತಪ್ಪ ಅಂದರೆ RNA ಇರುತ್ತೆ, ನಾಟ್ DNA. ನೆಕ್ಸ್ಟ್ ವೈರಸಸ್ ಆರ್ ಮೇಡ್ ಅಪ್ ಆಫ್
ಪ್ರೋಟೀನ್ಸ್ ಪ್ಲಸ್ ನ್ಯೂಕ್ಲಿಕ್ ಆ್ಯಸಿಡ್. ಪ್ರಿಯಾನ್ಸ್ ಅನ್ನೋ ಜೀವಿಗಳು ಬರೀ ಪ್ರೋಟೀನ್ಸಿಂದ ಮಾತ್ರ ಮಾಡಲ್ಪಟ್ಟಿದ್ದಾವೆ. ವಿರಾಯ್ಡ್ಸ್ ಅನ್ನೋ ಜೀವಿಗಳು ಓನ್ಲಿ ನ್ಯೂಕ್ಲಿಕ್ ಆ್ಯಸಿಡ್, ಅದರಲ್ಲೂ ಯಾವುದಪ್ಪ ಅಂದರೆ RNAಯಿಂದ. ನೆಕ್ಸ್ಟ್ ವೈರಸಸ್ ಅಂತ ಬಂದರೆ ಅದರಲ್ಲಿ ಬರೀ ಪ್ರೋಟೀನ್ ಇದೆ, ಹಾಗೆ ನ್ಯೂಕ್ಲಿಕ್ ಆ್ಯಸಿಡ್ ಇದೆ. ನ್ಯೂಕ್ಲಿಕ್ ಆ್ಯಸಿಡ್ ಕ್ಯಾನ್ ಬಿ RNA ಆರ್ DNA. ಇವೆರಡರಲ್ಲಿ ಒಂದು ಇರ್ಬೋದು, ಆದರೆ ಎರಡೂ ಒಟ್ಟೊಟ್ಟಿಗೆ ಯಾವತ್ತೂ ಇರುವುದಿಲ್ಲ. ವೈರಸಸ್ಸಲ್ಲಿ ನಮಗೆ RNA ಕಾಣ್ಬೋದು ಅಥವಾ DNA ಕಾಣ್ಬೋದು. ಪ್ರಿಯಾನ್ಸ್ ಆರ್ ಪ್ರೊಟಿನೇಷಿಯಸ್ ಇನ್ಫೆಕ್ಷಿಯಸ್ ಪಾರ್ಟಿಕಲ್ಸ್. ದೇ ಆರ್ ಮೇಡ್ ಅಪ್ ಆಫ್ ಓನ್ಲಿ ಪ್ರೋಟೀನ್ಸ್ ಆ್ಯಂಡ್ ನೋ DNA ಆರ್ RNA. ಇವು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬೇರೆ ಬೇರೆ ಡಿಸೀಸ್ಗಳನ್ನ ಕಾಸ್ ಮಾಡ್ತವೆ. ಈ ಡಿಸೀಸ್ಗಳನ್ನ ನೆನ್ಪಿಟ್ಕೊಳ್ರಿ. ಕ್ರೂಸ್ಫೆಲ್ಡ್ ಜಾಕೋಬ್ ಡಿಸೀಸ್ ಅನ್ನೋ ಒಂದು ಡಿಸೀಸನ್ನು ಹ್ಯೂಮನ್ಸಲ್ಲಿ ಕಾಸ್ ಮಾಡ್ತವೆ. ಯಾವುದು? ಪ್ರಿಯಾನ್ಸ್. ಸೊ ಬ್ರೈನಲ್ಲಿ ಆ್ಯಕ್ಚುಲಿ ಪ್ರಾಬ್ಲಮ್ ಆಗ್ತದೆ. ಬ್ರೈನಲ್ಲಿ ಏನಂತ ಒಂದು ಸಣ್ಣ ಸಣ್ಣ ಸೆಲ್ಸ್ಗಳು ಸಾಯ್ತಾ ಹೋಗ್ತವೆ. ಅದನ್ನು ನಾವೇನಂತ ಕರಿತೀವಿ? ಕ್ರೂಸ್ಫೆಲ್ಡ್ ಜಾಕೋಬ್ ಡಿಸೀಸ್ ಅಂತ ಕರಿತೀವಿ. ಇದರಿಂದ ಮರ್ತು ಹೋಗುವಂಥ ಕಾಯಿಲೆ ಕೂಡ ಬರ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಮ್ಯಾಡ್ ಕೌ ಡಿಸೀಸ್ ಅಂತ ಒಂದು ಡಿಸೀಸ್ ಇದೆ, ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಬಾರಿ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇದ್ರ ಬಗ್ಗೆ ಭಾಳಷ್ಟು ಕ್ವಶನ್ಸ್ ಬಂದಿದ್ದಾವೆ. ಸೊ ಹಾಗಾಗಿ ವೆರಿ ವೆರಿ IMP. ಸೊ ಇದನ್ನು ಸ್ಟಾರ್ ಮಾರ್ಕ್ ಹಾಕ್ಕೊಂಡು ಓದ್ಕೊಡ್ರಿ. ಮ್ಯಾಡ್ ಕೌ ಡಿಸೀಸನ್ನು ನಾವು ಅದರ ಫುಲ್ ಹೆಸರು ಏನಪ್ಪ ಅಂದರೆ, ಸೈಂಟಿಫಿಕ್ ಹೆಸರು ಬೊವೈನ್ ಸ್ಪಾಂಜಿಫಾರ್ಮ್ ಎನ್ಸೆಫ್ಲೋಪ್ಯಾಥಿ. ಎ ಡಿಸೀಸ್ ವಿಚ್ ಈಸ್ ಪ್ರೆಸೆಂಟ್ ಇನ್ ಕ್ಯಾಟಲ್ಸ್, ದನ ಕರುಗಳಲ್ಲಿ ಬರುವಂಥ ಒಂದು ಡಿಸೀಸ್ ವಿಚ್ ಎಫೆಕ್ಟ್ಸ್ ದ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಸೊ ಆ ಒಂದು ಪ್ರಾಣಿಗೆ ಸ್ಪೈನಲ್ ಕಾರ್ಡ್ ಮತ್ತು ಬ್ರೈನಲ್ಲಿ ಎಫೆಕ್ಟ್ ಆಗುತ್ತೆ ಮ್ಯಾಡ್ ಕೌ ಡಿಸೀಸಲ್ಲಿ. ಅದರ ಕೋಆರ್ಡಿನೇಷನ್ ತಪ್ಪಾಗಿ ಹೋಗುತ್ತೆ ಆ್ಯಂಡ್ ಲಾಸ್ಟ್ಲಿ ಅದು ಸತ್ತು ಹೋಗುತ್ತೆ. ಆ್ಯಂಡ್ ಕುರು ಅನ್ನೋ ಒಂದು ಡಿಸೀಸ್ ಕೂಡ ಇದೆ. ಎ ರೇರ್ ಡಿಸೀಸ್ ಸೀನ್ ಅಮಾಂಗ್ ದ 4 ಪೀಪಲ್ ಆಫ್ ಪಪಾ ನ್ಯೂ ಗುನಿಯಾ ಅನ್ನೋ ಒಂದು ಕಂಟ್ರಿಯಲ್ಲಿ ಕಂಡುಬರುವಂಥ ಒಂದು ಡಿಸೀಸ್, ಸ್ಪ್ರೆಡ್ ಬೈ ಕನ್ಸ್ಯೂಮಿಂಗ್ ಹ್ಯೂಮನ್ ಬ್ರೈನ್ ಟಿಶ್ಯೂ ಡ್ಯೂರಿಂಗ್ ಕ್ಯಾನಿಬಲಿಸ್ಟಿಕ್ ಬಿಹೇವಿಯರ್. ಅಂದರೆ ಮನುಷ್ಯರನ್ನ ತಿನ್ನೋದು. ಒಂದು ಸ್ಪೀಷೀಸ್ ತನ್ನ ಸ್ಪೀಷೀಸ್ನ ಇನ್ನೊಂದು ಆರ್ಗನಿಸಮ್ನ ತಿಂದರೆ ಅದನ್ನು ನಾವು ಕ್ಯಾನಿಬಲಿಸ್ಟಿಕ್ ಬಿಹೇವಿಯರ್ ಅಂತ ಕರಿತೀವಿ. ಈ ರೀತಿ ನಾವು ಹಾವುಗಳಲ್ಲಿ ನೋಡ್ತೀವಿ, ಬೇರೆ ಬೇರೆ ಪ್ರಾಣಿಗಳಲ್ಲಿ ನೋಡ್ತೀವಿ. ಬಟ್ ಮನುಷ್ಯರಲ್ಲೂ ಕೂಡ ಏನಂದರೆ ಯಾವುದಾದ್ರೂ ಒಂದು ಕಂಟ್ರಿಯಲ್ಲಿ ಟ್ರೈಬಲ್ ಪೀಪಲ್ಗಳು ಮನುಷ್ಯರನ್ನೇ ತಿಂತಾರೆ. ಮನುಷ್ಯರ ಬ್ರೈನ್ನ ತಿನ್ನೋದ್ರಿಂದ ಬರುವಂಥ ಒಂದು ರೋಗ ಕುರುವಾಗಿದೆ. ಇದು ಕೂಡ ಇದರಿಂದ ಬರುತ್ತೆ? ಪ್ರಿಯಾನ್ಸಿಂದ ಬರುತ್ತೆ. ನೆಕ್ಸ್ಟ್ ವಿರಾಯ್ಡ್ಸ್ ಅನ್ನೋ ಒಂದು ಆರ್ಗಾನಿಸಮ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಓನ್ಲಿ ನ್ಯೂಕ್ಲಿಕ್ ಆ್ಯಸಿಡ್. ಸಿಂಗಲ್ ಸ್ಟ್ಯಾಂಡರ್ಡ್ RNAಯಿಂದ ಮಾಡಲ್ಪಟ್ಟಿರುವಂಥ ಒಂದು ಆರ್ಗ್ಯಾನಿಸಮ್ ವಿರಾಯ್ಡ್ಸ್. ಇವುಗಳು ಯಾವ ಡಿಸೀಸನ್ನು ಕಾಸ್ ಮಾಡ್ತವೆ ಅಂದರೆ ಪೊಟ್ಯಾಟೋ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್ ಅನ್ನೋ ಒಂದು ಡಿಸೀಸ್, ವೆರಿ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್. ಪೊಟ್ಯಾಟೋ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್ ಇದನ್ನು ಕಾಸ್ ಮಾಡೋದು ವಿರಾಯ್ಡ್ಸ್ ಆಗಿದ್ದಾವೆ. ಆ್ಯಂಡ್ ಫೈನಲಿ ವೈರಸಸ್. ಸೊ ನಮಗೆಲ್ಲ ತಿಳಿದಿರೋಂಗೆ ವೈರಸ್ಗಳಿಂದ ಸಾಕಷ್ಟು ಏನಂತಂದರೆ ರೋಗಗಳು ನಮ್ಗೆ ಬರ್ತವೆ. ಏನು ಕಾಮನ್ ಕೋಲ್ಡ್ ನೆಗಡಿ ಇದೆ, ಇವನ್ ವಿಚ್ ಐ ಆಮ್ ಸಫರಿಂಗ್ ಫ್ರಮ್ ಪ್ರೆಸೆಂಟ್ಲಿ, ಆ ಒಂದು ರೋಗ ಕೂಡ ಏನಪ್ಪ ಅಂತಂದರೆ ನಮಗೆ ವೈರಸ್ಸಿಂದನೇ ಬರುತ್ತೆ. ನಮ್ಮ ಕಾಮನ್ ಕೋಲ್ಡ್ ನೆಗಡಿ ಕೂಡ ವೈರಸ್ಸಿಂದ ಬರುತ್ತೆ. ಹಾಗೆ ಸಾಕಷ್ಟು ರೋಗಗಳನ್ನ ನಾವು ನೋಡಿದ್ವಿ. ಕೊರೋನಾ ವೈರಸ್ ಆಗಿರ್ಬೋದು, ಇವೆಲ್ಲ ಸಾಕಷ್ಟು ರೋಗಗಳನ್ನ ಸೃಷ್ಟಿ ಮಾಡಿದ್ದಾವೆ. ಅದರಲ್ಲಿ ಏನೇನಿರುತ್ತೆ ಅಂತ ಹೇಳಿದೆ ನಾನು. ದೇ ಆರ್ ಮೇಡ್ ಅಪ್ ಆಫ್ ಜಸ್ಟ್ ಪ್ರೋಟೀನ್ಸ್ ಆ್ಯಂಡ್ ನ್ಯೂಕ್ಲಿಕ್ ಆ್ಯಸಿಡ್. ನ್ಯೂಕ್ಲಿಕ್ ಆ್ಯಸಿಡ್ ಕ್ಯಾನ್ ಬಿ DNA ಆರ್ RNA. These are non-cellular infectious agents with a protein coat and genetic material, either DNA or RNA. ಯಾವತ್ತೂ ಎರಡು ಒಟ್ಟಿಗೆ ಇರುವುದಿಲ್ಲ. ಸೊ ನೆಕ್ಸ್ಟ್, ದೀಸ್ ಆರ್ ನಾಟ್ ಕ್ಲಾಸಿಫೈಡ್ ಅಂಡರ್ ಎನಿ ಫೈಲಮ್. ನೆನಪಿರಲಿ, ದೇ ಕ್ಯಾನ್ ಹ್ಯಾವ್ DNA ಆರ್ RNA ಬಟ್ ನೆವರ್ ಬೋತ್. ಎರಡು ಒಟ್ಟೊಟ್ಟಿಗೆ ಇರುವುದಿಲ್ಲ. ಸೊ ಇದೊಂದು ಜಸ್ಟ್ ಎನ್ ಇಮೇಜ್ ಆಫ್ ಎ ಪ್ರೋಟೀನ್. ದಿಸ್ ಈಸ್ ಎ ಇಮೇಜ್ ಆಫ್ ಬ್ಯಾಕ್ಟೀರಿಯೋಫೇಜ್ ಅನ್ನೋ ಒಂದು ವೈರಸ್. ಸೊ ನಿಮಗೆ ನೋಡಿರಿ, ಹೆಸರಲ್ಲಿ ಬ್ಯಾಕ್ಟೀರಿಯಾ ಅಂತಿದೆ, ಆದರೆ ಬ್ಯಾಕ್ಟೀರಿಯಾ ಅಲ್ಲ, ಬ್ಯಾಕ್ಟೀರಿಯಾ ಈಟಿಂಗ್ ವೈರಸ್ ಇದು. ಬ್ಯಾಕ್ಟೀರಿಯಾ ಇನ್ಫೆಕ್ಟಿಂಗ್ ವೈರಸ್ಗೆ ನಾವೇನಂತ ಹೇಳ್ತೀವಿ? ಬ್ಯಾಕ್ಟೀರಿಯೋಫೇಜ್ ಅಂತ ಹೇಳ್ತೀವಿ. ಕಮಿಂಗ್ ಟು ದ ಲಿಸ್ಟ್ ಆಫ್ ಡಿಸೀಸಸ್ ಕಾಸ್ಡ್ ಬೈ ದ ವೈರಸಸ್ ಇನ್ ಹ್ಯೂಮನ್ಸ್. ಸೊ ಸಾಕಷ್ಟು ಡಿಸೀಸಸ್ಗಳಿದ್ದಾವೆ. ಯಾವ ಡಿಸೀಸ್ ಯಾವ ಆರ್ಗ್ಯಾನಿಸಮಿಂದ ಅಂತ ಹೇಳಿ ಒಂದು ಕಂಪ್ಲೀಟ್ ಲಿಸ್ಟ್ ಮಾಡಿಕೊಡ್ರಿ. COVID-19 ಫಾರ್ ಎಕ್ಸಾಂಪಲ್ ವಾಸ್ ಎ ವೈರಲ್ ಡಿಸೀಸ್ ವಿಚ್ ವಾಸ್ ಎನ್ RNA ವೈರಸ್. ನೆಕ್ಸ್ಟ್ ಇನ್ಫ್ಲೂಯೆನ್ಸಾ ಆಗಿರ್ಬೋದು, ಕಾಮನ್ ಕೋಲ್ಡ್ ಆಗಿರ್ಬೋದು, HIV ಅಥವಾ ಏಡ್ಸ್. ಇದರ ಫುಲ್ ಫಾರ್ಮ್ ಕೂಡ ನೆನಪಿರಬೇಕು. ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್, ಹ್ಯೂಮನ್ ಇಮ್ಯುನೋ ವೈರಸ್ ಅಂತ HIV ಅಂತ ಹೇಳ್ತೀವಿ. ಏಡ್ಸ್ ಫುಲ್ ಫಾರ್ಮ್ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಇದು ಕೂಡ ಒಂದು ವೈರಸ್ಸಿಂದ ಬರುವಂಥ ರೋಗ ಆಗಿರುತ್ತೆ. ಹೆಪಾಟಿಟಿಸ್, ಮಮ್ಸ್ ಆಗಿರ್ಬೋದು, ಮಮ್ಸ್ ವೈರಸ್ಸಿಂದ ಬರುತ್ತೆ. ಹೀಗೆ ಸಾಕಷ್ಟು ಬೇರೆ ಬೇರೆ ಡಿಸೀಸಸ್ ಇದ್ದಾವೆ. ಚಿಕನ್ ಪಾಕ್ಸ್, ಇದು ಕೂಡ ವೈರಸ್ಸಿಂದ ಬರುತ್ತೆ. ನೆಕ್ಸ್ಟ್ ಡೆಂಗ್ಯೂ ಆಗಿರ್ಬೋದು, ನೆಕ್ಸ್ಟ್ ಜಿಕಾ ಆಗಿರ್ಬೋದು, ಚಿಕನ್ ಗುನ್ಯಾ ಆಗಿರ್ಬೋದು, ಇಬೋಲಾ ಆಗಿರ್ಬೋದು, ಪೋಲಿಯೋ, ರ್ಯಾಬೀಸ್, ಸ್ಮಾಲ್ ಪಾಕ್ಸ್, ಜಪಾನೀಸ್ ಎನ್ಸೆಫಾಲಿಟಿಸ್, ಇವೆಲ್ಲವೂ ಅದರಿಂದ ಬರುತ್ತೆ, ವೈರಸ್ಸಿಂದ ಬರುತ್ತೆ. ಸಾಕಷ್ಟು ಲಿಸ್ಟ್ ಬಹಳ ದೊಡ್ಡದಿದೆ. ಸೊ ಇವುಗಳನ್ನು ನೆನ್ಪಿಟ್ಕೊಂಡ್ರೆ ಸಾಕು, ವೆರಿ ವೆರಿ ಇಂಪಾರ್ಟೆಂಟ್. ಚಿಕನ್ ಪಾಕ್ಸ್ ಆಗಿರ್ಬೋದು, ಡೆಂಗ್ಯೂ ಆಗಿರ್ಬೋದು, ಜಿಕಾ ವೈರಸ್, ಚಿಕನ್ ಗುನ್ಯಾ, ಇವೆಲ್ಲ ನೋಡಿರಿ ವೈರಸ್ಸಿಂದ ಬರೋದು. ಬಟ್ ನಮಗೆ ಇವುಗಳನ್ನ ತಲುಪಿಸೋದು ಬೇರೆ ಬೇರೆ ವೆಕ್ಟರ್ಸ್ ಆಗಿದ್ದಾವೆ. ನಾವು ನೋಡಿದ್ವಿ, ಸೇಸೆ ಫ್ಲೈ ಆಗಿರ್ಬೋದು, ಸ್ಯಾಂಡ್ ಫ್ಲೈ ಆಗಿರ್ಬೋದು. ಚಿಕನ್ ಪಾಕ್ಸು, ಡೆಂಗ್ಯೂ, ಚಿಕನ್ ಗುನ್ಯಾ ನೋಡಿರಿ. ಇಲ್ಲಿ ಮೇಜರ್ಲಿ ಈ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ನಮ್ಗೆ ಗೊತ್ತಿರೋ ಹಾಗೆ ದೀಸ್ ಆರ್ ಟ್ರಾನ್ಸ್ಫರ್ಡ್ ಬೈ ಎಡೀಸ್ ಈಜಿಪ್ಟಿ ಅನ್ನೋ ಮೊಸ್ಕಿಟೋಯಿಂದ. ಮಲೇರಿಯಾ ವಾಸ್
ಟ್ರಾನ್ಸ್ಫರ್ಡ್ ಬೈ ಫಿಮೇಲ್ ಅನಾಫ್ಲಸ್ ಮಸ್ಕಿಟೋ. ಡೆಂಗ್ಯೂ ಮತ್ತು ಚಿಕನ್ಗುನ್ಯಾ ನಮಗೆ ಯಾವ ಒಂದು ತಳಿಯ ಒಂದು ಮಾಸ್ಕಿಟೋಯಿಂದ ಬರುತ್ತೆ ಅಂತಂದರೆ ಎಡೀಸ್ ಈಜಿಪ್ಟಿ ಅನ್ನೋ ಒಂದು ಮಾಸ್ಕಿಟೋಯಿಂದ ಬರುತ್ತೆ. ಹೀಗೆ ಸಾಕಷ್ಟು ಪ್ರಮಾಣದಲ್ಲಿ ದಿಸ್ ಈಸ್ ಅವರ್ ಮಮ್ಸ್ ರೋಗ, ದಿಸ್ ಈಸ್ ರ್ಯಾಬೀಸ್, ಇದು ಪೋಲಿಯೋ ವೈರಸ್ ಇಂದ ಬರುವಂಥ ಒಂದು ರೋಗ. ಹೀಗೆ ಬೇರೆ ಬೇರೆ ಡಿಸೀಸ್ಗಳನ್ನ ಏನಂತೆ ವೈರಸ್ಗಳು ನಮಗೆ ತಲುಪಿಸ್ತವೆ. ಈ ವೈರಸ್ಗಳ ಡಿಸೀಸನ್ನು ಬರಬಾರ್ದು, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಂತಾರೆ. ಬರಬಾರ್ದು, ಆಲ್ರೆಡಿ ನಾವು ರೆಡಿ ಇರಬೇಕು, ಯಾವುದೇ ಡಿಸೀಸ್ ಬರಲಾರ್ದಂಗೆ ನೋಡ್ಕೋಬೇಕಂತಂದರೆ ನಮಗೆ ಒಂದು ಪ್ರೊಸೆಸ್ ಇದೆ ವಿಚ್ ಈಸ್ ಕಾಲ್ಡ್ ಆಸ್ ವ್ಯಾಕ್ಸಿನೇಷನ್. ವ್ಯಾಕ್ಸಿನೇಷನ್ ಈಸ್ ಅ ಪ್ರೊಸೆಸ್ ಆಫ್ ಅಡ್ಮಿನಿಸ್ಟ್ರೇಟಿಂಗ್ ಎ ವ್ಯಾಕ್ಸಿನ್ ಟು ಹೆಲ್ಪ್ ದ ಬಾಡಿ ಡೆವಲಪ್ ಇಮ್ಯುನಿಟಿ ಅಗೇನೆಸ್ಟ್ ಸ್ಪೆಸಿಫಿಕ್ ಡಿಸೀಸ್. ಈ ವ್ಯಾಕ್ಸಿನೇಷನ್ನ ಕಂಡು ಹಿಡಿದಿದ್ದಾರಪ್ಪ ಅಂದರೆ ಎಡ್ವರ್ಡ್ ಜೆನ್ನರ್ ಅನ್ನೋ ವ್ಯಕ್ತಿ. ಇವರನ್ನು ನಾವು ಫಾದರ್ ಆಫ್ ವ್ಯಾಕ್ಸಿನೇಷನ್ ಅಂತ ಕರಿತೀವಿ. ಪರ್ಪಸ್ ಆಫ್ ವ್ಯಾಕ್ಸಿನೇಷನ್ ಅಂದ್ರೆ ಏನಂದ್ರಪ್ಪ, ಟು ಪ್ರಿವೆಂಟ್ ದ ಡಿಸೀಸಸ್ ಲೈಕ್ ಮೀಸಲ್ಸ್ ಆಗಿರ್ಬೋದು, ಪೋಲಿಯೋ ಆಗಿರ್ಬೋದು, ಕೋವಿಡ್-19 ಆಗಿರ್ಬೋದು. ಸೊ ಇಷ್ಟು ಏನಪ್ಪ ಅಂದರೆ ಅಬೌಟ್ ದ ಡಿಫ್ರೆಂಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದ ಬಯಾಲಜಿಕಲ್ ಕ್ಲಾಸಿಫಿಕೇಷನ್. ಇದರಲ್ಲಿ ನಾನು ಪ್ಲಾಂಟ್ ಕಿಂಗ್ಡಮ್ ಹಾಗೂ ಆ್ಯನಿಮಲ್ ಕಿಂಗ್ಡಮ್ ಬಗ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಹೇಳಿಲ್ಲ. ಅದಕ್ಕೋಸ್ಕರ ಒಂದು ಸಪ್ರೇಟ್ ವಿಡಿಯೋ ಬೇಕಾಗುತ್ತೆ. ಸ್ವಲ್ಪ ದೊಡ್ಡ ಚಾಪ್ಟರ್ ಇದೆ, ಅದನ್ನು ಮರ್ಜ್ ಮಾಡಿ ಏನಂತಂದರೆ ಎರಡನ್ನೂ ಮರ್ಜ್ ಮಾಡಿ ಒಂದು ವಿಡಿಯೋ ಆಗಿ ನಾನು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನಾಳೆ ಅಥವಾ ಇವತ್ತು ಸಂಜೆ ನಾನು ಅಪ್ಲೋಡ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೋಡಿರಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನೇನು ಕೇಳಿದ್ದಾರೆ ಇದ್ರ ಮೇಲೆ. ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ ಎ ಗ್ರೂಪ್ ಆಫ್ ಹ್ಯೂಮನ್ ಡಿಸೀಸಸ್ ಕಾಸ್ಡ್ ಬೈ ವೈರಸ್. ನೋಡಿರಿ ವೈರಸ್ಸಿಂದ ಬರುವಂಥ ರೋಗ ಯಾವುದು ಅಂತ ಕೇಳ್ತಾ ಇದ್ದಾರೆ. ವೈರಸ್ ಫಸ್ಟ್ಲಿ ಮೀಸಲ್ಸ್, ಚಿಕನ್ ಪಾಕ್ಸ್ ಆ್ಯಂಡ್ ಹೆಪಟೈಟಿಸ್, ಚಿಕನ್ ಪಾಕ್ಸ್, ಹೆಪಟೈಟಿಸ್ ಆ್ಯಂಡ್ ಮಲೇರಿಯಾ, ಮೀಸಲ್ಸ್, ಪೋಲಿಯೋ ಆ್ಯಂಡ್ ಟೈಫಾಯ್ಡ್, ಮೀಸಲ್ಸ್, ಟೈಫಾಯ್ಡ್ ಆ್ಯಂಡ್ ಟ್ಯೂಬರ್ಕ್ಯುಲೋಸಿಸ್. ನಾವು ಯಾವುದೋ ಒಂದು ತಪ್ಪು ಆಪ್ಷನ್ ಅಂತ ಕಂಡು ಹಿಡಿದ್ರೂ ಕೂಡ ನಾವು ಏನಂತಂದರೆ ಸರಿ ಉತ್ತರಕ್ಕೆ ಬರುವಂಥ ಚಾನ್ಸಸ್ ಹೈ ಇರುತ್ತೆ. ನೋಡಿರಿ ಫಸ್ಟ್ಲಿ ಮಲೇರಿಯಾ ಅನ್ನೋದು ನಮ್ಗೆ ಗೊತ್ತಿರೋ ಹಾಗೆ ಇಟ್ ಈಸ್ ಕಾಸ್ಡ್ ಬೈ ಪ್ರೋಟೋಜೋವಾ ಕಾಲ್ಡ್ ಆಸ್ ಪ್ಲಾಸ್ಮೋಡಿಯಮ್. ಇದನ್ನು ನಮಗೆ ತಲುಪಿಸುವಂಥ ಇನ್ನೊಂದು ವೆಕ್ಟರ್ ಯಾವುದು, ಫಿಮೇಲ್ ಅನಾಫಲಸ್ ಮೊಸ್ಕಿಟೋ. ಹಾಗಾಗಿ ಇದು ನಮಗೆ ವೈರಸ್ಸಿಂದ ಬರೋದಿಲ್ಲ ಅಂತ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ. ಇದನ್ನು ನಾವು ಸ್ಟ್ರೈಕ್ಔಟ್ ಮಾಡ್ಬೋದು. ನೆಕ್ಸ್ಟ್ ಟೈಫಾಯ್ಡ್ ಅನ್ನೋ ಒಂದು ರೋಗವನ್ನು ಸಾಲ್ಮೋನೆಲ್ಲಾ ಟೈಫಿ ಅನ್ನೋ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಹಾಗಾಗಿ ಇದು ಆಪ್ಷನ್ ನಮಗೆ ತಪ್ಪಾಗಿ ಹೋಗುತ್ತೆ. ನೆಕ್ಸ್ಟ್ ಟ್ಯೂಬರ್ಕ್ಯುಲೋಸಿಸ್ ಕೂಡ ನಮಗೆ ಎದಲೇ ಮೈತು, ಟೈಫಾಯ್ಡ್ ಇಲ್ಲಿ ನೋಡಿರಿ, ಇಲ್ಲೇ ವಾಪಸ್ ಟೈಫಾಯ್ಡ್ ಇದೆ ವಿಚ್ ಈಸ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ. ಸೊ ಹಾಗಾಗಿ ಈ ಮೂರು ಆಪ್ಷನ್ಸ್ ಆಗೋದಿಲ್ಲ. ಮೀಸಲ್ಸ್, ಚಿಕನ್ ಪಾಕ್ಸ್ ಆ್ಯಂಡ್ ಹೆಪಟೈಟಿಸ್ ಈ ಒಂದು ಆಪ್ಷನ್ ಸರಿಯಾಗಿರುತ್ತೆ ನಿಮಗೆ. ಮ್ಯಾಚ್ ದ ಆರ್ಗ್ಯಾನಿಸಮ್ಸ್ ಇನ್ ಕಾಲಮ್ ಎ ವಿತ್ ಕಾಲಮ್ ಬಿ. ಸೊ ಲ್ಯಾಕ್ಟೋಬೇಸಿಲಸ್ನ ಎಲ್ಲಿ ಯೂಸ್ ಮಾಡ್ತೀವಿ, ಅಥವಾ ಪ್ರೋಟೋಜೋವಾ ಯಾವುದರಿಂದ ಬರುತ್ತೆ, ರೈಸೋಬಿಯಮ್ ಏನು, ವೈರಸ್ ಅಂದರೆ ಏನು. ನೋಡಿರಿ ಲ್ಯಾಕ್ಟೋಬೇಸಿಲಸ್ಸನ್ನು ನಾವು ಕರ್ಡ್ ಫಾರ್ಮೇಷನ್ಗೆ ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ಇದರಲ್ಲಿ ಪ್ರೋಟೋಜೋವಾ ಅಲ್ಲಿ ನಮಗೆ ಪ್ಲಾಸ್ಮೋಡಿಯಮ್ ಅನ್ನೋ ಪ್ರೋಟೋಜೋವಾ ಇದೆ ವಿಚ್ ಈಸ್ ಕಾಸಿಂಗ್ ಮಲೇರಿಯಾ. ರೈಸೋಬಿಯಮ್ ಏನು ಮಾಡುತ್ತೆ, ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ. ವೈರಸ್ ಅನ್ನೋದು ನಮಗೆ ಏಡ್ಸ್ ಕಾಸ್ ಮಾಡುತ್ತೆ. Penicillin was discovered by Alexander Fleming from Penicillium notatum in the year 1929. He was working on bacteria called as Staphylococcus. ಪೆನ್ಸಿಲಿಯಂ ಬಗ್ಗೆ ಆಲ್ರೆಡಿ ನೋಡಿರಿ, ಪೆನ್ಸಿಲಿನ್ ಬಗ್ಗೆ ಕ್ವಶನ್ ಬಂದಿದೆ 2020ರಲ್ಲಿ ಕರ್ನಾಟಕ TETಯಲ್ಲಿ. ನೆಕ್ಸ್ಟ್ ಲೈಕಿನ್ಸ್ ಬಗ್ಗೆ ಹೇಳಿದ್ದಾರೆ. ಲೈಕಿನ್ಸ್ ನಾವು ನೋಡಿದಾಗೆ ದೇ ಆರ್ ಮೇಡ್ ಅಪ್ ಆಫ್ 2 ಆರ್ಗ್ಯಾನಿಸಮ್ಸ್, ಸಿಂಬಯೋಟಿಕ್ ಅಸೋಸಿಯೇಷನ್ ಅಥವಾ ಸಹಬಾಳ್ವೆ ಅಂತ ಕರಿತೀವಿ. ಫಂಗೈ ಮತ್ತು ಆಲ್ಗೆ ಇವೆರಡರಿಂದ ಮಾಡಲ್ಪಟ್ಟಿರುತ್ತೆ. ದೇ ಆರ್ ಆ್ಯಕ್ಟಿಂಗ್ ಆಸ್ ಬಯೋ ಇಂಡಿಕೇಟರ್ಸ್ ಆಫ್ ಏರ್ ಪೊಲ್ಯೂಷನ್. ಎಲ್ಲಿ ಪೊಲ್ಯೂಷನ್ ಇರುತ್ತೆ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯೋದಿಲ್ಲ, ಎಲ್ಲಿ ಪೊಲ್ಯೂಷನ್ ಇರೋದಿಲ್ಲ ಅಲ್ಲಿ ಬೆಳೀತವೆ. ಇದ್ರ ಬಗ್ಗೆ ಕೂಡ ನಿಮಗೆ ನೆನಪಿರಲಿ. ಹೀಗೆ ಸಾಕಷ್ಟು ಪ್ರಮಾಣದಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನು, ಹೊಸ ಟಾಪಿಕ್ಗಳನ್ನು ಇನ್ನೇನು 2-3 ದಿನದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅವುಗಳನ್ನು ಸೈನ್ಸ್ಗೋಸ್ಕರ ನೀವು ಓದ್ಕೋಬೋದು. ಆ್ಯಂಡ್ ಮೇಜರ್ಲಿ ಆ್ಯಸ್ ಐ ಸಜೆಸ್ಟೆಡ್, ನೀವು ನಿಮ್ಮ ಫೋಕಸನ್ನು ಯಾವುದ್ರ ಮೇಲೆ ಇಡ್ರಿ ಅಂದರೆ CDP ಮೇಲೆ ಇಡ್ರಿ, ಮ್ಯಾಥ್ಸ್ ಮೇಲೆ ಇಡ್ರಿ, ಇಂಗ್ಲೀಷ್ ಹಾಗೂ ಕನ್ನಡ ಈ ಒಂದು ಪಾರ್ಟ್ಸ್ ಮೇಲೆ ಸಾಕಷ್ಟು ಫೋಕಸ್ ಮಾಡಿರಿ. ಸೈನ್ಸ್ ಬಗ್ಗೆ ಸಾಕಷ್ಟು ಫೋಕಸ್ ಮಾಡೋ ಅಗತ್ಯತೆ ಇಲ್ಲ. ನಿಮಗೆ ಈ ವಿಡಿಯೋ ಸರಣಿಗಳನ್ನ ನೋಡಿದರೆ ಸಾಕು. ನಾನು ಸ್ಕೂಲ್ ಲೆವೆಲಿಂದ ಹಿಡ್ಕೊಂಡು PUC ತನೂ ಎಲ್ಲ ಚಾಪ್ಟರ್ಸ್ಗಳನ್ನ ಮರ್ಜ್ ಮಾಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅವುಗಳನ್ನ ಓದ್ಕೊಳ್ರಿ, ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಡ್ರಿ, ಚಲೋ ಸ್ಕೋರ್ ಮಾಡಿಕೊಡ್ರಿ ಅಂತ ಹೇಳ್ತಾ ಮುಂದೆ ಇನ್ನೊಂದು ಚಲೋ ಟಾಪಿಕನ್ನು, ಒಳ್ಳೆಯ ಟಾಪಿಕನ್ನು ತೊಗೊಂಡು ನಾನು ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.